ಬೆಳಿಗ್ಗೆ 9 ಗಂಟೆಯಿಂದ ನಿಮ್ಮ ಗುರುಗಳನ್ನೆಲ್ಲರೂ ಒಳಗೊಂಡಂತೆ ಈ ವೇದಿಕೆಗೆ ಅವರ ಕರೆತರುವಲ್ಲಿ ಮಿಂಚು ಸಿಡಿಲು ಗುಡುಗಳನ್ನು ಆರ್ಪಡಿಸಿ ಎಲ್ಲ ಆ ಶಿಷ್ಯ ಬೆಳಗ್ಗೆ ಇಲ್ಲಿ ಕರೆತಂದ್ರಿ. ಇಲ್ಲಿ ಬಂದಮೇಲೆ ಅದ್ಭುತವಾದ ಕಾರ್ಯಕ್ರಮ ಮಾಡಿ ಈಗ ಅದ್ಭುತವಾದ ಒಂದು ಭರತನಾಟ್ಯವನ್ನು ನೋಡಿದ್ರಿ. ಇಲ್ಲಿಗೆ ಮಳೆ ಬಂದು ನಿಂತಂಗಾಗಿದೆ. ಈಗ ಆ ನೀರು ಎಲ್ಲೆಲ್ಲ ಹರಿಬೇಕು, ಹೆಂಗೆ ಹರಿಬೇಕು ಅಂತಂದರೆ ನಿಮ್ಮ ಕಣ್ಣಲ್ಲಿ ಆನಂದ ಭಾಷ್ಪಗಳು ಉದುರಬೇಕು. ಅದು ಈಗಿನ ಕಾರ್ಯಕ್ರಮದ ಸಂಕೇತ. ಆ ಸುನಾಮಿ, ನಿಮ್ಮ ಆನಂದ ಭಾಷ್ಪಗಳು ಎಲ್ಲ ನಿಮ್ಮ ಹಳೆಯ ಸ್ನೇಹಿತರನ್ನು ನೋಡಿ, ಹಳೆಯ ಗುರುಗಳನ್ನು ನೋಡಿ, ಎಷ್ಟೋ ಜನ ಓದಿ ಎಲ್ಲಿಯೋ ಹೋಗ್ಬಿಟ್ಟಿತ್ತು ಕೆಲಸ ನಿಮಿತ್ತ. ಆದರೂ ಇವತ್ತು ಆ ಗುರುಗಳನ್ನು ನೋಡಿದಾಗ, ಅವರನ್ನು ಮಾತಾಡಿಸಿದಾಗ, ಅವರ ಪಾದ ಸ್ಪರ್ಶ ಮಾಡಿದಾಗ ಎಂಥ ಆನಂದ ಆಗ್ತದೆ. ಅದರ ಜೊತೆ ಸ್ವಲ್ಪ ನಗುವಿನ ಆನಂದದ ಅಲೆಗಳು ಹರಳಲಿ ತಾಗಲಿ ಅಂತ ಉದ್ದೇಶದಿಂದ ಇವೆಲ್ಲ ಶಿಷ್ಯ ಬಳಗ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡರೆ. ಈಗ ದನ ಕಾಯುವವರು ದೊಡ್ಡಾಟ ಒಂದು ಇದು ವಿಶೇಷ ಏನಂದರೆ, ನಿಮ್ಮೂರಿನ ದನ ಕಾಯುವ ಹುಡುಗರಿಗೆ ಆಟ ಕಲಿಸಿದ್ರೆ ಹೆಂಗಿರ್ತದೆ, ಅಕ್ಷರ ಜ್ಞಾನ ಇಲ್ಲದವರಿಗೆ ಆಟ ಕಲಿಸಿದ್ರೆ ಏನಾಗ್ತದೆ ಅಂದರೆ ಎಲ್ಲರೂ ಅಕ್ಷರವಂತರಾಗಬೇಕೆಂಬ ಸಂದೇಶವನ್ನು ಸಾರುವಂಥ ಈ ನಾಟಕ ದನ ಕಾಯುವವರು ದೊಡ್ಡಾಟ. ನಮ್ಮ ಗೌರವಾಗಿರ್ತಕ್ಕಂಥ ದಿವಂಗತ ಶಂಕರ್ ನಾಯ್ಡು ಅವರು ರಚನೆ ಮಾಡಿರ್ತಕ್ಕಂಥ ಈ ನಾಟಕ ನನ್ನ ನಿರ್ದೇಶನದಲ್ಲಿ ನಿಮ್ಮಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಪಾರತೀಶ್ ಅವರು ಇದರಲ್ಲಿದ್ದಾರೆ. ನಾನು ನಿಮ್ಮ ಗುರುಗಳಿಗೆ ಒಬ್ಬ ಶಿಷ್ಯನಾಗಿದ್ದೀನಿ. ಅವ್ರು ಬಂದಿಲ್ಲ ಇವತ್ತು. ಅವ್ರು ನಮ್ಮ ಗಣಿ ಟೀಚರ್ ಆಗಿದ್ದರು. ಹೋದ ಸಲ ಅಭಿನಂದನೆ ಕಾರ್ಯಕ್ರಮಗಳು ಆಗಿದ್ದರು. ಈಗ ನಾವು ಬೋಲೋ ಭಾರತ್ ಮಾತಾ ಕಿ, ಈಗ ಒಂದೇ ಕೇಳಿಸ್ತೀವಿ ಸರ್, ಬೋಲೋ ಭಾರತ್ ಮಾತಾ ಕಿ. ಒಂದ್ಸಲ ಏನಾಯ್ತಂದ್ರೆ, ಒಂದು ಊರಲ್ಲಿ ಎಲ್ಲ ಧರ್ಮಗಳಿಗೆ ಬೇಕಾದಂಥ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದ. ಎಲ್ಲ ಧರ್ಮದವರಿಗೆ ಬೇಕಾದಂಥ ವ್ಯಕ್ತಿ ಮರಣ ಹೊಂದಿದ್ದ. ಆ ಊರಿನ ಸುತ್ತಮುತ್ತಲಿನ ಊರಿನ ಎಲ್ಲ ಧರ್ಮದವರು ಆತನ ಅಂತ್ಯ ಸಂಸ್ಕಾರದ ಜೊತೆ ಹೊಂದಿದ್ದರು. ತಗೊಂಡು ಹೋಗ್ತಾ ಇದ್ದಾಗ ಒಬ್ಬ ಧರ್ಮದವರು ಏನಂದ್ರು, ರಾಮ್ ಹೈ ಅಂತ, ಹಿಂದೆ ಇದ್ದವರೆಲ್ಲ ಸತ್ಯ ಹೈ ಅಂತಿದ್ರು. ನಮ್ಮ ಮುಸ್ಲಿಂ ಸಮುದಾಯ ಅಲ್ಲ ಹೈ ಅಂತಿದ್ರೆ, ಹಿಂದೆ ಇದ್ದವರೆಲ್ಲ ಸತ್ಯ ಹೈ ಅಂತಿದ್ರು. ಕ್ರಿಶ್ಚಿಯನ್ಸ್ ಒಬ್ಬ ಜೀಸಸ್ ಹೈ ಅಂತಿದ್ರು, ಸತ್ಯ ಹೈ ಅಂತಿದ್ರು. ಒಬ್ಬ 70-80 ವರ್ಷದ ಯಜಮಾನ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದ. ಆ ಹಿಂದೆ ಒಬ್ಬ ಮೊಮ್ಮಗ ಬಂದಿದ್ದ, ಒಂದು 5-6 ವರ್ಷದ ಹುಡುಗ. ಆ ಹುಡುಗ ಕೇಳಿದ, ನಿನ್ನ ಮೊದಲುಗೊಂಡಂತೆ ನನ್ನ ಮೊದಲುಗೊಂಡಂತೆ ಎಲ್ಲರೂ ಸತ್ಯ ಹೈ ಜೈ ಅಂತೀವಿ, ಮ್ಯಾಲೆ ಮಕ್ಕಂಡದ ತಾತ ಅನ್ನವಲ್ಲ ಅಂತ ಕೇಳಿದ. ಅದಕ್ಕೆ ಯಜಮಾನ್ ಏನಂತ ತೋರಿಸ್ಬೇಕು, ಕಣ್ಣಾಗಿ ನೀರು ಮಾಡ್ತವೆ. ಇಲ್ಲಪ್ಪ, ಆತ ದೇವ್ರ ತಕ್ಕ ಹೋಗ್ಯಾನ, ಅದಕ್ಕೆ ಆತ ಅಣವಲ್ಲ ಅಂತಂದು. ನಾನೀಗ ಭಾರತ್ ಮಾತಾಕ್ಕೆ ಜೈ ನಂಬ್ತೀನಿ. ಯಾರು ಜೈ ನಂಬ್ತಿರೋದಿಲ್ಲ ಇಲ್ಲಿ, ಯಾರು ಅನ್ನೋದಿಲ್ಲ ಅಷ್ಟೇ ದೇಶ. ಭಾರತ್ ಮಾತಾಗಿ ಇನ್ನು ಆ ಕಡೆ ಹೊರವರು ಯಾಕೆ 5 ಒಂದನ ತೋರಿಸ್ಕೊಂಡ್ರೆ ನೀವು ಭಾರತ ಮಾತಾಗಿ ಸ್ವಲ್ಪ ಈಗ ನಮ್ಮ ದ್ರೌಪದಿ ವಸ್ತ್ರಾಭರಣ ನಾಟಕ ತಗೊಂಡ್ಬಿಡೋಣ. ಆಟದ ಹೆಸರು ದ್ರೌಪದಿ ವಸ್ತ್ರಾಭರಣ. ಆಟ ಮುಂದಿನ ದಿನಗಳಲ್ಲಿ, ಈ ದಿನ ರಂಗ ತಾಲೀಮು. ನಾವು ಗ್ರಾಮೀಣ ಪ್ರದೇಶದಲ್ಲಿ ಗೆಜ್ಜೆ ಪೂಜೆ ಆಗ್ತೀವಿ. ಆ ರಂಗ ತಾಲೀಮಿಗೆ ಹೋಗ್ತಿದೆ. ಆ ರಂಗ ತಾಲೀಮಿಗೆ ನಮ್ಮ ಊರಿನ ಗೌಡರು ಬರಬೇಕಾಗಿತ್ತು. ಬರ್ತು ಅಂತಂದ್ರೆ ನಮ್ಮ ಹಳ್ಳಿ ಹೊರಗೋದೊಂದು ಸಮಸ್ಯೆ. ಗೌಡರು ಬಂದರೆ ಎಲ್ಲರೂ ಬಂದ. ಅದಕ್ಕೆ ಗೌಡರು ಬಂದರೆ ಅವ್ರ ಮೂಲಕ ಅವ್ರು ಏನು ಮಾಡಬೇಕು, ಹೂನಾರ ಹಾಕಿಬಿಟ್ಟು ನಮ್ಗೆ ಮತ್ತೆ ಅವ್ರು ಬರ್ತಾರೆ. ಹೂನಾರ ಹಾಕಿಸಿ ಅವರಿಂದ ರಂಗ ತಾಲೀಮು ಶುರು ಮಾಡ್ತಾರೆ.
ಕಲಿಸಿದ್ದೀನಿ. ನೋಡ್ತೀನಿ ನೋಡ್ತೀನಿ ಎಲ್ಲವನ್ನ ಲೇಸ್ ಆಗುತ್ತೆ ಜಾತ್ರೆಗೆ ಆಗ್ತದೆ ಇಲ್ಲ ಅಂದ್ರೆ ಸ್ವಲ್ಪ ನಮ್ಮ ನೋಡ್ರಿ ಊರಾಗ ಹಳ್ಳಿ ಊರುಗಳಾಗ ಗೌಡ್ರು ಶಾಂತ ಅಂದರೆ ಅಲ್ಲ ನೋಡಿದ್ದಲ್ಲ ನಿಮ್ಮಿಂದ ನೀವು ಹಿಂಗೆ ಇದ್ದೀರಿ ನಿಮ್ಮಿಂದ ಬಂದವರು ಎಂತ ಆಳುಗಳಾಗ್ಯಾರ ಆತ ಮಂಜಾಣ ಒಬ್ಬಕ್ಕೆ ಸಾಕು ನಿಮ್ಮಿಂದ ಯಾರು ಬೇಕಿಲ್ಲ ಯಾರು ಸರಿಯಾದ ರೀತಿ ನೋಡಿದ್ದೆ ನಿಮ್ಮ ಹುಡುಗರು ನಮ್ಮ ಮಾತು ಮಾತಾಡ್ತೀರಿ ಈಗ ಈ ಊರಿನ ಗೌಡರು ರಂಗ ತಾಲೀಮು ಮಾಡೋದ್ರ ಮೂಲಕ ಈ ಮತ್ತಿಗೆ ಬಾರಿಸೋದ್ರ ಮೂಲಕ ಈಗ ನಮ್ಮ ರಂಗ ತಾಲೀಮಿಗೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾರೆ. ತುಂಬ ಧನ್ಯವಾದಗಳು ಅವರೇ. ಮುಂದೆ ಕುತ್ಕೊಂಡು ನಾಟಕ ನೋಡಿ ನಿಮ್ಮ ಹುಡುಗರು ಚೆನ್ನಾಗಿ ಆಡಿದಾರಂತ ನಿಮ್ಮ ಊರವರು ಹಿರಿಯರೆಲ್ಲ ಹೇಳಿ ಮುಂದಿನ ದಿನಗಳಲ್ಲಿ ಯಾವತ್ತೂ ನಿಗದಿ ಮಾಡ್ತಾರೋ ಆ ತಾರೀಕಿಂದ ಸ್ಟಾರ್ಟ್ ಆಯ್ತು 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 ನಮಸ್ಕಾರ. ಊರಿನ ಗೌಡರಿಗೆ ಧನ್ಯವಾದಗಳು. ಈಗ ನಮ್ಮ ದ್ರೌಪದಿ ವಸ್ತ್ರಾಭರಣ ಎಂಬ ನಾಟಕ ಶುರು ಮಾಡೋಣ. ಪ್ರಥಮದಲ್ಲಿ ಗಣಪತಿಯ ಪ್ರವೇಶ. ದೇವಾದಿ ದೇವ ಗಣನಾಯಕ ಈ ಸಭೆಗೆ ಬರುವಂತನಾದ ದೇವ ಮಹಾನುಭಾವ. ಅರೆ ಚಿಂತ ಇದ್ದ ಚಿಂತ ಇದ್ದ ಚಿಂತ ಇದ್ದ 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 ತಾವುದಾರನ್ನು ಕೇಳಿದ ದೊರೆಗೆ ಭಾಗ್ಯದ ಸಿರಿ. ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ದಿನ ಇವತ್ತು, ಖಂಡವಂಕರ್ ಹುಟ್ಟಿದ ದಿನ ಇವತ್ತು. ಒಬ್ಬಾತ ಭಾರತ ರತ್ನ, ಒಬ್ಬಾತ ಕರ್ನಾಟಕ ರತ್ನ. ಇದು ತಿಪ್ಪೇಗೌಡ ರತ್ನ. ಇದು ಯಾಕೆ ಬೇಕಿಲ್ಲ ಇವೆಲ್ಲ ನಿಮ್ಗೆ ಯಾಕೆ ದನ ಕಾಯ್ದ ಮಕ್ಕಳು ಎಣ್ಣೆ ಹಿಡ್ಕಂತ ಎತ್ತುಗಳು ಕಾಯ್ಕಂತ ಹೋಗೋದು ಯಾವ ನಿಮ್ಗೆ ಕಲಿಸ್ಬಿಡ್ತೀವಿ. ಆಹಾ ಚಂದ ನಕ್ಕರ ಪಾಪ. ಇವತ್ತು ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಕ್ರಿಯೇಟ್ ಮಾಡಿದ್ರು. ಯಾಕಂದರೆ ಅದು ಹುಟ್ಟಿದಬ್ಬನೇ ಇದೆ, ಚಂದ್ರಶೇಖರ ಆಚಾರ್ಯ ಅಂತೇಳಿ. ಅವರು ಬಳ್ಳಾರಿಯ ಸನ್ಮಾರ್ಗ ಗೆಳೆಯದ ಸಂಚಾಲಕರು. ಅವರು ಇವತ್ತು ಅಲ್ಲಿ ಒಂದು 4-5 ಡೇ ಕಟ್ ಮಾಡಿ ಬಂದರೆ ಇಲ್ಲಿ ನಮ್ಮ ಭಾರತ ದೇಶ ನಿಜವಾಗಲೂ ಅದು ಹುಟ್ಟಿದಬ್ಬರ ಅಧ್ಯಯನ ಆಚರಣೆ ಮಾಡಬೇಕು. ಇದು ನಾಟಕ ಹೇಗೆಂದರೆ ನಾವೇನು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಂಡು ಅದು ಲಾಸ್ಟಿಗೆ ತುಂಬಿರುವಂಥ ನಾಟಕ. ಅದಕ್ಕಾಗಿ ಇದನ್ನು ಕ್ರಿಯೇಟ್ ಮಾಡ್ತಿದ್ದು ಎಲ್ಲರೂ ಅವ್ರನ್ನ ನಮ್ಮ ಚಂದ್ರಶೇಖರ್ ಅವರು ಚಪ್ಪಾಳೆ ಕಟ್ಟೋದ್ರ ಮೂಲಕ ಅವ್ರನ್ನ ಆರೈಸ್ಬಿಟ್ಟು ಅವರು 106 ವರ್ಷ ಬದುಕಲಿ.
ಸನ್ಮಾರ್ಗ ಕರ್ನಾಟಕ ಕನ್ನಡ ಕೆಲಸ ಮುಂದುವರಿದಂತೆ ಎಲ್ಲರ ಆರೈಸಿದ್ದಾರೆ. Happy birthday to you. Happy birthday to you. Happy birthday to you. ಚಂದ್ರಶೇಖರಾಚಾರ್ಯನಾಗೆ. Happy birthday to you. ಪ್ರಥಮವಾಗಿ ಗಣಪತಿ ಪ್ರವೇಶ ಆಗಿದೆ. ತಾಳಾಟ ಮಕ್ಕಳಪ್ಪ ಅದರಲ್ಲಿ ಮೂವತ್ತು ಮಕ್ಕಳೇ ದಾಂಡ ಕುಟುಂಬಕ್ಕೆ ಗಣಪತಿ ಪ್ರವೇಶ. ಅರೆ ಚಿಂತಾಯಿತ 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 ಅರೆ ಚಿಂತಾಯಿತ ಚಿಂತಾಯಿತ ತಾವುದಾರರು ಕೇಳಿದ ದೊರೆಯೇ ಭಾಗ್ಯದ ಸಿರಿಯೇ. ಹೌದಪ್ಪ, ಇಲ್ಲಿ ನಮ್ಮ ಬಯಲಾಟದಲ್ಲಿ ಆಟದಿಂದ ಒಬ್ಬ ಸಾರಥಿ ಬರ್ತಾರೆ. ಅವರು ಪ್ರತಿಯೊಂದು ಪಾತ್ರಗಳನ್ನು ಭಾಗವಹಿಸ್ತಾರೆ. ನಾನು ಮಾಸ್ಟರ್ ಆಗಿ ಅವರಿಗೆ ತರಬೇತಿ ನೀಡಿದ್ರು. ಇವತ್ತು ರಂಗತಲವಾಗಿದ್ದರಿಂದ ಆ ಸಾರಥಿ ಪಾತ್ರ ಆನಂದಿಸಿದ್ದೀನಿ. ತಲೆ ಮೇಲಿಂದ ಟೋಪಿ, ದಿನ ಕುಡಿತೀನಿ ಕಾಫಿ, ಆಮೇಲೆ ಉತ್ತಿನ ಪೀಪಿ, ರತಿ ಕೆಡಿಸಬೇಡ ನನ್ನ ಮತಿ, ತಿಂತೀನಿ ಉತ್ತಿರ್ತಿ, ಕುಡಿತೀನಿ ಕೊಳಿತಿರ್ತಿ, ಆಮೇಲೆ ಹೋಗ್ತೀನಿ ಸೌದರ್ತಿ. ಅವರ ಮುಂದೆ ಬಾಯಂತ ಹೇಳಿದೆ ಸಾರಥಿ. ಇನ್ನಾದರೂ ತಾವುದಾರರಿಂದ ಕೇಳಿದ ದೊರೆಯೇ ಭಾಗ್ಯದ ಸಿರಿ. ಈಗ ಈ ನಾಟಕದಾಗ ಗಣಪತಿ ನಂದೇ ಬಾರಿ ನೀನು ಇಷ್ಟು ಬಗೆಗಿದ್ದು ಅಷ್ಟು ಮಂದಿ ರೀತಿ ಕಟ್ಕೊಂಡು ಒಂದು ಕೇಕ್ ಕಲಿಸ್ಕೊಂಡು ಕಟ್ಟು ಮಾಡಿಸ್ಕೊಂಡು ಬರ್ತದೆ. ಆಹಾ ಚಲೋ. ಏಯ್ ಆ ಮುಖವಾಡ ಮುಖ ಕಿಟ್ಕೊಂಬ ಅಂದ್ರೆ ಸೊಂಟ ಕಿಟ್ಕೊಂಬಂದಿರ ಏನು ಬಡಿದೀಯಾ? ಈ ಗಣಪತಿ ಪಾಠ ಮಾಡಕ್ಕೆ ಪಟ್ಟಿ ಕೊಟ್ಟಿನ ಇಲ್ಲ. ಪಟ್ಟಿ ಕೊಟ್ಟರೆ ನಾನು ಪಾಠ ನಾನು ಆಟ ಆಡ್ಸಕ್ಕೆ ಬರೋದಿಲ್ಲ. ಈ ಮುಖವಾಡನ್ನ ತನ್ನ ಮುಖ ಕಿಟ್ಕೊಂಡ್ಬಂದ್ರೆ ಸುತ್ತ 50 ಜನ ಬಂದಾರ. ನಮ್ಮ ಪೂಜೆ ಗುರುಗಳೆಲ್ಲರೂ ಬಂದಾರ. ಅವರಿಗೆ ದನಕಾಯ ಈರ್ಗನೆ ಅಂತ ಹೆಂಗ್ ಗೊತ್ತಾಗತ್ತೆ? ಏನ್ ಮಾಡ ಅಲ್ಲ, ಈ ಗಣಪತಿ ಮುಖ ಎಲ್ಲರೂ ಮುಖವಾಡ ಹೆಂಗ್ ಮಾಡಿರ್ತಾರೆ ಹೇಳೋ ಮಗನ ಇಟ್ಕೊಂಬರಕ್ಕಲ್ಲ. ಗಣಪತಿ ಮುಖ ಎಲ್ಲರ ಮುಖ ಇಟ್ಕೊಂಡಿಲ್ಲ. ಅವರೇ ನೋಡ್ರಿ ಅದು ಸೊಂಡಿರ್ತದೆ. ನೀನು ನಾಟಕ ನೋಡು, ಸಿನಿಮಾನ ನೋಡು, ಸೀರಿಯಲ್ ನೋಡು, ಮುಖವಾಡ ಇರ್ತದೆ. ಈಗ ಎಲ್ಲರ ಮುಖ ಇದ್ದಂಗೆ ಇರೋದಿಲ್ಲ ಅಂತ ಮಾಡಿರ್ತಾರೆ. ನಾಳೆ ನಿಮ್ಮ ಗೌಡರು ನೀನು ನಾಟಕ ಆಡುವಾಗ ಗಣಪತಿ ಮಾತ್ರ ಮಾಡಿದ್ರೆ ದನಕಾಯಿ ಅಂತ ನೋಟಿಸ್ ಹಾಕ್ತಾರೆ ಅವರು. ಅದಾಗ ಮುಖವಾಡ ಮುಖ ಇಟ್ಕೊಂಡ್ಬಿಡ್ತಾರೆ, ಸೊಂಡ ಇಟ್ಕೊಂಡ್ಬರ್ಬಾರ್ದು. 50 ಜನ ಮಗ ತಂದೆ ಎಲ್ಲ ಹೇಳ್ತೀನಿ. ಅದು ಇರೋದ್ರೆ ನಾನು ಏನೋ ಅಂಗಡಿದ್ದು ಗಣಪತಿ ದೊಡ್ಡ ಕಥೆ ಐತೆ. ಬೆಳಕರವರೆಗೆ ನಂದೇ. ಏನು ಹೇಳ್ತೀರಿ? ನಮ್ಮ ಅಜ್ಜಿ ನಾಟಕ ನೋಡಕ್ ಬರ್ತೀನಿ ಕುಂತ. ನಮ್ಮ ಅವ್ವ ಎಲ್ಲಿ ಕುಂತಾಳೋ ಏನೋ ಕತ್ತ ಕಾಣೆ ಕಾಣಬಹುದು. ಅಬಾಬಾಬಾಬಾಬಾಬಾ ಏನವೇ ಹಿಂದೆ ಕುಂತ್ಬಿಡಿ, ಬಾ ಮುಂದೆ ಬಾ. ಇಲ್ಲಿ ಸೋಮಶೇಖರ ಸಾರ್ ಅದರ ಅವ್ರು ಮೊದಲೇ ಕುಂದ್ರಂತೆ. ಬಾ ಮೊದಲೇ ನಿನಗೆ ಕಣ್ಣು ಕಾಣಕಲ್ಲ, ಮಣ್ಣು ಕಾಣಕಲ್ಲ. ಆಮೇಲೆ ನನ್ನ ಮೊಮ್ಮಗ ಎಲ್ಲಿಂದ ಹುಡ್ಬೇಡ. ಬಾ ಇವಾಗ ನಾನು ಹೋಗಿ ಮುಖವಾಡ ನನ್ನ ಮಗ ಕಟ್ಟೆ ಮಾಡ್ತೀನಿ. ಜಲ್ದಿ ಬಾ ಸೋಮಶೇಖರ ಸಾರ್. ಸ್ವಲ್ಪ ನಮ್ಮ ಅಜ್ಜಿ ದಾರಿ ಬಿಡು ಸಾರ್. ನನ್ನ ಮಗ ಚೆಲ್ಲಿಲ್ಲ, ಇವನಿಗೆ ಕಾಲಿಲ್ಲ, ಸರಿಯಾಗಿ ಬಂದಿಲ್ಲ. ಅವ್ನು ಕೈ ಹಿಡ್ಕೊಂಬ ಹುಡ್ಕೊಂತ ದೂತ ಪಾಸ್ಟ್ ಮೇಲೆ ಹೋದ. ಕೈ ಹಿಡಿಯೋದು
ಅರೆ ಚಿತ್ತೈತ 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 ಅರೆ ಚಿತ್ತೈತ 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 ಅರೆ ಚಿತ್ತೈತ 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 ಚಿತ್ತಿತ 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 ಹಲೋ ಏನಕ್ಕೆ ಬಂದಿಲ್ಲ ನೀನು ಏನಾರ ಮಕ್ಕ ಕಟ್ಟಿದ್ರು ಮಾಸ್ಕ್ ಹಾಕೊಂಡಿದ್ದೀನಿ. ಮಾಸ್ಕ್ ತಗದು ಮಾತಾಡಲಿ ಮಾಸ್ಕ್ ಹಾಕೊಂಡಿದ್ದೀನಿ. ನೀನು ಮಾಮೂಲಾಗಿ ಮಾತಾಡಿದ್ರೆ ಆ ತಗದು ಮಾಸ್ಕ್ ಹಾಕಿದ್ದೇನೆ ಅಂತ ಅಲ್ಲೇ ಮಾಸ್ಕ್ ಅದು ಕರ್ಕೊಳಕ ಒಂದಕ್ಕೆ ಒಂದರ ಏಸಕ್ಕೆ ನೀನು ಮೂರು 1 2 3 ಮೊದಲನೇದು ಒಂದು ಹಾಕೊಂಡಿದ್ದೆ, ಎರಡನೇದು ಎರಡು ಹಾಕೊಂಡೆ, ಈಗ ಮೂರನೇದು ಮುಂದೆ ಎಲೆ ಅಲ್ಲ ಅದು ಈಗ ನಮ್ಮ ಮಕ್ಕಳು ದನ ಕಾಯಿಸ್ಬಿಟ್ಟು ಆಡಿ 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 ಎಲೆ ತಂತವ್ರಿಗೆ ಅಲೆ ಅದು ಅಲೆ ನಾನು ಹಂಗೆ ಹೇಳಿದ್ದೆ. ಈಗ 4 ಬರ್ತದೆ. ನಾಳೆ 100 ಅಲೆ ಬರ್ತಾವ ಅಕ್ಕೆ ಮಾಡಿ ಹೊತ್ತೋಗ್ಬಿಟ್ಟು ಮುಸಗಟ್ಟೆ ಅದು ಎದಕ್ಕೆ ಅಂತ ಗೊತ್ತದೆ ಎದಕ್ಕೆ ಅಂತ ನಾವು 200 ದೂರ ಅಂತರಿದ್ರೆ ನಂತರ ಇದ್ರೆ ಅಜ್ಜಮ್ಮ ಅವಶ್ಯಕತೆ ಇಲ್ಲ ಅಂತಲ್ಲ ಏನೋ ಜನದಾಗ ಹೋಗಿ ಗಲಾಟೆಗೆ ಹೋಗಿ ಏನೋ 4 ಜನ ಕುಂತ್ಕೊಂಡ್ರಪ್ಪ ಹೇಗೆ ಅಂದ್ರೆ ಅಜ್ಜ ಬಂದ ಏನು ಸುಮ್ಮನೆ ಅಜ್ಜಮ್ಮದಾರ ಮಾತು 3 ಅಜ್ಜ ಬಂದ್ಬಿಡೋದು ಯಾವಾಗಲ ಮಾಡಿದ್ರೆ ಮಿತಿ ಮಿತಿ ಇರ್ತದೆ ಎದಕ್ಕೆ ಬಂದಿದ್ದೀವಿ ನಾವು ಇದು ಇದು ಫಸ್ಟ್ ಹೇಳ್ತಾರಲ್ಲ ಸಾಂಗ್ ಅದು ಪ್ರಾರ್ಥನೆ ಅದನ್ನೇ ಹೇಳ್ತೀನಿ ನಾನು. ಅದಕ್ಕೆ ಫಸ್ಟ್ಗೆ ಎಲ್ಲ ಪೂಜೆ ಮುಗಿದ್ರೆ ಬಂದ್ಬಿಟ್ಟಿದ್ದ ಅದು ಫಸ್ಟ್ಗೆ ಇಂದ ಬರೋದು ಹೇಳ ಪೂಜೆ ಮುಗಿದ್ರೆ ಹೇಳಿ ಏನು ಮಾಡ್ತೀವಿ ಏನೋ ಸ್ವಾಮಿರಾಮ ಊಟ ಮಾಡಿ ಕುತ್ಕೊಂಡು ಕಣ್ಣಗೆ ಏಸಿಟ್ಟಾರ ಜನ ನಿನ್ನ ಪದ ಕೇಳಿದ್ರೆ ತಪ್ಪೋಡೆ ಈ ಕಡೆಗೆ ಭಾಳ ದೂರದಿಂದ ಬಂದಾರ ಗುರುಗಳಾಗಿರಲಿ ಸ್ನೇಹಿತರಾಗಿರಲಿ ಹೇಳ್ತೀನಿ ನಾನು ಹಾಡಲ್ಲ ಅಂದರೆ ಈಗ ಹಾಡ್ತಾನೆ ಪ್ರಾರ್ಥನೆ ಅಂತಾರೆ ಪ್ರಾರ್ಥನೆ ಹಾಡಿದ್ರೆ ಶಾಂತಿ ಇರ್ಬೇಕು ಇವನು ಕ್ರಾಂತಿ ವ್ಯವಸ್ಥೆ ಬಂದು ಹೇಳ್ತಾನೆ ಏ ತಾಳ ಹಾಕ್ತೀನಿ ನಿಧಾನ ಕಳ್ಸೋ ನನಗೆ ದಾರಿ ನೋಡಿ ಕಳ್ಸೋ ಒಂದು ಜನ ಹೋಗ್ತಾನೆ ನಾವು ಅರೆ ಜಿಂಚಿತ ಇದ್ದ ಜಿಂಚಿತ ಇದ್ದ ಜಿಂಚಿತ ಇದ್ದ ಅರೆ ಜಿಂಚಿತ ಇದ್ದ ಜಿಂಚಿತ ಇದ್ದ ಜಿಂಚಿತ ಇದ್ದ ಅರೆ ಜಿಂಚಿತ ಇದ್ದ ಜಿಂಚಿತ ಇದ್ದ ಜಿಂಚಿತ ಇದ್ದ ಜಿಂಚಿತ 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 ಅಲ್ಲ ಅಲ್ಲ ನೀನು ಆ ಪಾತ್ರಧಾರಿಗಳು ಕಲ್ತು ಕೇಳ್ತಲ್ಲ ಪಾರ್ಟಿಗೆ ತಕ್ಕಂತ ಹೋಗ್ಬ ಡೈರೆಕ್ಟ್ ಉಳಿದು ನೀವು ಅತಿ ಸರಿಯಾದ ಮಕ್ಕಳು ಅವ ಮೊನ್ನೆ ನಾನು ಹೋಗೋದು ನಾನು ಹಾಂ
ರಾಮದೇವ ಮಹಾನುಭಾವ ಅರೆ ಕಿಂಚಿತ್ತೈತ 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 ಥ. ಅರೆ ಕಿಂಚಿತ್ತೈತ 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 ಥ. ಅರೆ ಕಿಂಚಿತ್ತೈತ 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 ಥ. ಕಿಂಚಿತ್ತ ಕಿಂಚಿತ್ತ ಕಿಂಚಿತ್ತ. ತಾವುದಾರನ್ನು ಕೇಳಿದ ದೊರೆಯೇ ಭಾಗ್ಯದ ಸಿರಿಯೇ. ಹೌದಪ್ಪ, ಕೇಳು ನೀನು ಅಧ್ಯಕ್ಷಾಂಗತೆ ಹೌದು. ಏನುತ್ತಾರೆ ದಿನಮೂರು ಕಳೆಯುವುದಾಗಿ ಈ ಪೃಥ್ವಿ ನಿಷ್ಪಾಂಡವ ಪೃಥ್ವಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಾಯ ಹೀಗೆ ಏನ್ರಿ ಭಗವಂತ ದ್ರೌಪದಿ ವಸ್ತ್ರಾಭರಣದ ದುರ್ಯೋಧನ ಮಾತು ಹೇಳಿದ್ರೆ ರಕ್ತರಾತ್ರಿ ಅಶ್ವತ್ಥಾಮ ಮಾತು ಹೇಳ್ತೇನೆ ಅಲ್ವಾ? ಪರ್ಪಟಾಡಿದ್ ಮಾತ್ರ ಪರ್ಪಟಾಡಿದ್ ಮಾತ್ರ ಪರ್ಪಟ ನಿಮಗೆ ಹೇಳ್ತೇನೆ ನೋಡಿದ್ರೆ ನಮಗೆ ನೋಡ್ತಾರೆ. ನಿನ್ನ ಮಳೆಯಾಗ ರಕ್ತರಾತ್ರಿ ನಾಟಕ ಒಳಗೆ ಹೋಗಿದ್ರ ಅದೇ ಗುಂಗಿನಾಗ ಅದು ನಾಟ ಪರ್ಪಟಾಗಿ ಬರ್ತದೆ ಪರ್ಪಟ ಅಲ್ಲದೆ ನಾನು ಇದನ್ನೇ ಕಳಿಸಿರಲ್ಲ ಅಂತ ಅನ್ಕೊಂತಾರೆ. ಸುಂದರಿಗೆ ಮಹಾಭಾರತ ಯಾವುದು ರಾಮಾಯಣ ಯಾವುದು ಎಲ್ಲ ಗೊತ್ತಿರ್ತದೆ. ಏ ಏನು ಹೇಳ್ಬೇಕು ಹಂಗೆ ಮಾಡಲ್ಲ. ನಾನು ಹೇಳ್ಬಿಟ್ಟು ಸರ್. ಹ್ಞೂ ತಾವುದಾರನ್ನು ಕೇಳಿದೆ ದೊರೆಯೇ ಭಾಗ್ಯದ ಸಿರಿಯೇ. ಕೇಳು ನೀನು ಅಧ್ಯಕ್ಷಾಗತಿ ಹೌದಪ್ಪ, ಸ್ವಾಭಿಮಾನಿಯಾದ ನನ್ನನ್ನು ಪಾಂಡವರು ವಿಧಾನಸಭೆಗೆ ಕರೆದರು. ಏನು ಬ್ರಹ್ಮ ತುಪ್ಪ ಜಾಸ್ತಿ ಅರ್ಥ ಆಗುತ್ತೆ. ಕೇಳು ನೀನು ಅಧ್ಯಕ್ಷಾಗತಿ ಸ್ವಾಭಿಮಾನಿಯಾದ ನನ್ನನ್ನು ಪಾಂಡವರು ವಿಧಾನಸಭೆ ಎಲ್ಲಿ ಕರ್ಕೊಂಡು ಸಭೆ ಕರೆದು ಯಾವ ಸಭೆ? ವಿಧಾನಸಭೆ ಮಹಾಭಾರತ ಟೈಮ್ನಾಗ ವಿಧಾನಸಭೆಯಲ್ಲಿ ಇರ್ತದೆ. ಆ ಹನುಮಂತರ ಇವರೆಲ್ಲ ಇತ್ತೀಚೆಗೆ ಕಳಿಸಿದ್ದಾರೆ. ಸಭೆ ಕರೆದು ಮಯ ಸಭೆ ಅದು ಹಾಂ ಸಾಕು. ಅಂದ್ರೆ ಹಾಂ ಫಸ್ಟ್ ತಂದ್ರು ಫಸ್ಟ್ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಕೇಳು ನೀನು ಅಧ್ಯಕ್ಷಾಗತಿ ಹೌದಪ್ಪ, ಸ್ವಾಭಿಮಾನಿಯಾದ ನನ್ನನ್ನು ಪಾಂಡವರು ಆ ಪಾಂಡವ ಮಯ ಸಭೆ ಸಭೆಯ ಕರೆದು ನನ್ನನ್ನು ಅವಮಾನಿಸಿದರು. ಹಾಂ ಚಿತ್ರವಿನಲ್ಲಿದ್ದ ನಾನು ಅಪ್ರಮತ್ತದಿಂದ ನೀರಿನ ಕೊಳದಲ್ಲಿ ಬಿದ್ದಾಗ ನನ್ನನ್ನು ನೋಡಿ ನಗದಲ್ಲ ಅಯ್ಯಮ್ಮ ನಿನ್ನ ನೋಡಿ ನಗತಾಳೆ. ಆ ಸಾಹಿತ್ಯ ಪುಣ್ಯಾತ್ಮ ಎಷ್ಟು ಚಂದ ಬಂದವು. ನನ್ನನ್ನು ನೋಡಿ ಕಿಲಕಿಲನೆ ಪರಿಹರಿಸಿದರು. ಅಲ್ಲ ಮತ್ತೆ ನಾವು ಸಾರಿ ಹೋದಾಗ ನಮ್ಮ ಮಾತು ಗ್ರೌಂಡ್ನಾಗ ನಕ್ಕದ ಕುಂದ್ರೆ ಅದಕ್ಕೆ ನಕ್ಕಿಲ್ಲ ಹೋಗೋ ಜಾಸ್ತಿ ಬೈತಿದ್ರು. ಅದಕ್ಕೆ ಅದು ಕೆಕೆ ಕೆಕೆ ಅಂತ ಮೊದಲು ಹಾಡು ಭಾಷೆ ಅವು ಹಾಗೆ ಬೈದಿರ್ತಾರೆ. ನಿಮ್ಗೆ ಅರ್ಥ ಆಗಲ್ಲ. ನೀನು ಕಿಲ ನಕ್ಕಂತ ಕುತ್ಕೊಂಡಿರಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಸಾಹಿತ್ಯವಾಗಿ ಅವ್ರು ಬಂದಿದ್ದ ಕಿಲಕಿಲನೆ ನನ್ನನ್ನು ನೋಡಿ ಕಿಲಕಿಲನೆ ಪರಿಹರಿಸಿದರು. ಹಾಂ ಸಾಕು. ನೀನು ನಮಸ್ಕಾರ ಮಾಡಿದಾಗ ಪ್ರಾಕ್ಟೀಸ್ ಮಾಡಿದರೆ ಮಾತು ಬಂದ್ಬಿಡ್ತೀನಿ. ಹಾಂ ಫಸ್ಟ್ ದೇವರು ಹೇಳು. ಕೇಳು ನೀನು ಅಧ್ಯಕ್ಷಾಗತಿ ಹೌದಪ್ಪ, ಸ್ವಾಭಿಮಾನಿಯಾದ ನನ್ನನ್ನು ಆ ಪಾಂಡವರು ಮಯ ಮಯಾಸುವಿಯ ಕರೆದೊಯ್ದು ನನ್ನನ್ನು ಅವಮಾನಿಸಿದರು. ಹಾಂ ಚಿತ್ರಗಡೆಯಲ್ಲಿದ್ದ ನಾನು ಅಪ್ರಮತ್ತದಿಂದ ನೀರಿನ ಕೊಳದಲ್ಲಿ ಬಿದ್ದಾಗ ನನ್ನನ್ನು ನೋಡಿ ಕಿಲಕಿಲನ ಪರಿಹರಿಸಿದಳು. ಕುಸುಡಬ ಕರೆಕ್ಟ್ ಕೇಳಬೇಕು. ಜನ ನಗತ್ತಾರ ಕರೆಕ್ಟ್
ಏನು ಹೇಳಪ್ಪ? ಆ ದುಷ್ಟ ಪಾಂಚಾಲಿ ದುಷ್ಟಟ ಅಲ್ಲ, ದುಷ್ಟ ದುಷ್ಟ ದುಸಟ ದುಷ್ಟ ದುಸಟ ದುಷ್ಟಟ ದುಷ್ಟ ನಮ್ಮ ಮಕ್ಕಳಿಗೆ ಹಿಂಗೆ ಹೋದ ಮಾಡೋದು ಹಿಂಗೆ ಬರೋದು ಸಾಕು ಕರೆಕ್ಟ್. ಅಷ್ಟೇ ಅಷ್ಟು ಜನ ನಿಂತೆ ಗೊತ್ತಿದ್ದೇನೆ ಅವ್ರಿಗೆ ಇನ್ನೊಂದ್ಸಲ ಅಡುಗೆ ಮಾಡ್ಸಂತ ಹೇಳ್ಬಿಡುತ್ತೆ. ಅವ್ರ ಊರುಗಳಿಗೆ ಹೋಗಕ್ಕೆ ಆಗಲ್ಲ, ಅವ್ರು ಇಲ್ಲೇ ಇದ್ದು ಹಿಂಗೆ ಹೋಗ್ತಾರೆ. ನಿಂತಾಗ ಬೆಳಪದ ನಿಂತಾಗ ಕೇಳಿ ನೀನು ಒಂದು ಇಚ್ಛಾಗತಿ ಹೌದಪ್ಪ. ಸ್ವಾಭಿಮಾನಿಯಾದ ನನ್ನನ್ನು ಬಾಂಧವರು ಆ ಮಯಸಭೆಯ ಕರದಲ್ಲಿ ನನ್ನನ್ನು ಅವಮಾನಿಸಿದರು. ಚಿತ್ರಭ್ರಮೆಯಲ್ಲಿದ್ದ ನಾನು ಅಪ್ರಮತ್ತದಿಂದ ನೀಡಿದ ಕೊಳದಲ್ಲಿ ಬಿದ್ದಾಗ ನನ್ನನ್ನು ನೋಡಿ ಕಿಲಕಿಲದ ಪರಿಹಾಸಿಸಿದಳು ದುಷ್ಟ ದುಷ್ಟ ಪಾಂಚಾಲಿ. ಹೌದು. ಆದ್ದರಿಂದ ಪಾಂಡವರೊಡನೆ ಇಷ್ಪೆಟ್ಟಾಟ ಮಾಡಿ ಆಟ ಆಡಬೇಕಾರೆ ಇಲ್ಲಂತಿರಲ್ಲ. ಆ ಪುಣ್ಯಾತ್ಮರು ಎಷ್ಟು ಚಂದ ಬರ್ತಲ್ಲಿ ಕಪಟ ಜೂಜ್ಯವನ್ನು ಆಡಿಸಿ ಮತ್ತೆ ಮೊನ್ನೆ ನಮ್ಮ ಪೊಲೀಸರು ನಾವಲ್ಲಿ ಆಡಿದ್ರೆ ಇಟ್ಕೊಂಡೋಗಿ ಜೂಜಾಟ ಆಡಿದ್ರು ದೆಬ್ಬಗೆ ಹಾಕಿದ್ರು. ಆಟದಲ್ಲಿ ಅದನ್ನು ಹಾಡು ಭಾಷೆ, ನೀನು ಹಾಡು ಭಾಷೆ ತಂದು ಇಲ್ಲಿ ಆಟ ನಾವು ವೇದಿಕೆ ಮೇಲೆ ನಿಂತ್ಕೊಂಡು ಆ ಭಾಷೆ ಬಳಸಿದ್ರೆ ಜನ ಹೇಗೆ? ಹಾಂ ಓಪ್ಪ ಅಷ್ಟೇ ಅಷ್ಟೇ ಜನ ಕೇಳಿ ನೀನು ಅದು ಇಚ್ಛಾಗತಿ ಸ್ವಾಭಿಮಾನಿಯಾದ ನನ್ನನ್ನು ಆ ಪಾಂಡವರು ಸಭೆಯ ಕರದಲ್ಲಿ ನನ್ನನ್ನು ಅವಮಾನಿಸಿದರು. ಚಿತ್ರಭ್ರಮೆಯಲ್ಲಿದ್ದ ನಾನು ಅಪ್ರಮತ್ತದಿಂದ ನೀರಿನ ಕಳದಲ್ಲಿ ಬಿದ್ದಾಗ ನನ್ನನ್ನು ನೋಡಿ ಕಿಲಕಿಲಕ್ಕೆ ಪರಿಹರಿಸಿದಳು ಆ ದುಷ್ಟ ಪಾಂಚಾಲಿ. ಆದ್ದರಿಂದ ಪಾಂಡವರೊಡನೆ ಕಪಟ ಜೂಜವನ್ನಾಡಿ ಅವರನ್ನು ಪೌರುಷಹೀನರನ್ನಾಗಿ ಮಾಡಿ ಆ ದುಷ್ಟ ಪಾಂಚಾಲಿಯನ್ನು ಈ ತುಂಬಿದ ಸಭೆಗೆ ತಂದು ಅವರ ಮುಟ್ಟ ಸೀರೆಯನ್ನು ಸೆಳೆದು ನನ್ನ ಸೇಡು ತೀರಿಸಿಕೊಳ್ಳುವ ಸಾರಥಿ ತಿಳಿದೇ ನಾನು ಬಂದ ಸಂಗತಿ. ಶಬಾಷ್. ಅರೆ ಚಿಂತ ಇಂತ ಚಿಂತ ಇಂತ ಚಿಂತ ಇಂತ ಅರೆ ಚಿಂತ ಇಂತ ಚಿಂತ ಇಂತ ಚಿಂತ ಇಂತ ಚಿಂತ ಹೆಂಗೆ ಹೇಳಿದ ಶ್ರಮಾತ ಭಾಳ ಚೆನ್ನಾಗಿ ಹೇಳಿದಪ್ಪ. ಒಬ್ಬರು ಚಪ್ಪಾಳೆ ಬಿಡುವಂತ ಅಲ್ಲೇ ಒಂದು ಮಾತನ್ನ 9 ಸಲ ಹೇಳಿದ್ರೆ ಚಪ್ಪಲಿ ಬಿಡ್ತಾನೆ ಬೇರೆ ಯಾರಿಗೆ. ಇವ್ರೇನೋ ಓಡ್ಬೇಕೈತೆ ಚಪ್ಪಲಿ ಬಿಡ್ತಾರೆ ಹಂಗೆ ಹೇಳ್ತಾರೆ. ಎಲ್ಲಿ ಯಾವ ಕುತ್ಕೊಳ್ಳಿ. ಊರ ಸುದ್ದಿ ಆಗ್ಬಿಡುತ್ತೆ ಬಂದ್ಬಿಡ ಅದು ಬಾಂಧವ ಅಕ್ಕಡ ಬಾಂಧವ ನೀನು ಅಕ್ಕಂಡ ಬಂದಿಯಾ? ಒಂದು ಕೂಡ ಎಂತಂತ ನನ್ನ ಮಕ್ಕಳಿಗೆ ನೀವು ದೇವರೇ ಕಾಪಾಡ್ಬೇಕು ನನ್ನ. ಇನ್ನು ಇವ್ರ ತಮ್ಮ ಅವನು ದೊಡ್ಡ ಗಜ ಒಂದು ಊರಿಗೆ ಹಚ್ಚಾನ ಅವನು ಅವನಿಗೆ ಮಾಡ್ಕೊಡ್ಕೊಂತ ದುರ್ಯೋಧನ ಪ್ರೀತಿ ತಮ್ಮ ದುಶ್ಯಾಸನ ಈ ಸಭೆಗೆ ಬರುವಂತಹ ದೇವ ಮಹಾನುಭಾವ
ಅಲ್ಲವಾ ಏನ್ ಹೇಳಿದ್ದಾನ ಏನು ತಾಳ ಬಡಗಳು ಕೂತನ್ನು ಬರ್ಬೇಕಂತ ಹೇಳ್ತೀರ ಏ ಯಾಕೆ ಮಾತಾಡ್ತಾನ ನಾವು ಹೇಳಿದ್ದೆ ಕುಡ್ಕಂತ ಬಾ ಅಂತ ಹೇಳಿದ್ದವಳು ಮತ್ತೆ ಮತ್ತೆ ಏನಾಗ ಬಂದಿದ್ರೆ ಅಲ್ಲ ನಾವೇ ಬಟ್ಟಿ ಕೊಟ್ಟಿವ ಇಲ್ಲ ಏನ್ ಬೆಳಿಗ್ಗೆ ಅಲ್ಲ ನಾವು ಬಟ್ಟಿ ಕೊಟ್ಟಿಲ್ಲ ಏ ಅಲ್ಲೇ ನಿಮ್ಮ ತಡಿಗೆ ಮನ ಅವರು ತಡಿಗೆ ಮನ ಅವ್ರ ಮಾವ ನಮ್ಗೇನು ಹೇಳ್ತೀವಿ ಅವ್ರ ಮಾವ ಅಂತ. ಅಲ್ಲ ಹೋಗ್ಬಿಟ್ರೆ ಅವ್ರು ತಾಳನ್ನು ಏನು ನೀನೇ ತಾಳ ಕೊಡ್ಕೊಂಡ್ ಬರ್ಬೇಕಂತ ಹೇಳ್ತಿಲ್ಲ ಅಲ್ಲ ನಾವು ಬಟ್ಟಿ ಕೊಟ್ಟಿವ ಇಲ್ಲ ಕೊಟ್ಟು ಎಲ್ಲರೂ ಕೊಟ್ಟರೆ ಬಂದು ನಾನು ಆಡ್ಸಲ್ಲ ಎಲ್ಲ ಅವ್ರು ಕೊಟ್ಟಿದ್ದು ಹೇಳ್ಬೇಡ ಎಲ್ಲರಿಗಿನ 5 ರೂಪಾಯಿ ಜಾಸ್ತಿ ಕೊಟ್ಟಿರಲ್ಲ ಅವ್ರು ಎಲ್ಲರಿಗೆ 500 ರೂಪಾಯಿ ಜಾಸ್ತಿ ಅಂದ್ರೆ ದ್ರೌಪದಿ ಸೀರಿಯಸ್ ಹೇಳಿದ್ರೆ ಕೊಟ್ಟು ನನಗೆ ಕೊಟ್ಟಿಯ ಹಂಗೆ ಹೋಗ್ಬಾರ್ದು ಯಾರ ಅಲ್ಲ ಹಂಗೆ ಹೋಗ್ಬಾರ್ದು ಹೆಂಗೆ ಹೋಗ್ಬಾರ್ದು ಮಾಡಲ್ಲ ನೀನು ಹೆಂಗೆ ಮಾಡ್ಬಾರ್ದು ಮಾಡಿ ಎಲ್ಲರಿಗಿನ 5 ರೂಪಾಯಿ ಬಟ್ಟಿ ಕೊಟ್ಟಿಲ್ಲ 500 ರೂಪಾಯಿ ಹೆಂಗೆ ತಂದಿಲ್ಲ ಕೊಟ್ಟೆ ಪಾಪ ಆಡು ಮತ್ತೆ ಸಾರ್ ಬೇಕೆ 500 ರೂಪಾಯಿ ಏನು ರೆವಿಡಿಷನ್ ಮಾಡಿದ ಅಲ್ಲ ಸರಿ ನಿಂತ್ರೆ ಏನು ಹಿಂಗೆ ಏನು ಅದರಿಂದ ಅಲ್ಲ ನೀವು ಏನು ನನ್ನ ಕಡೆ ಏನು ಆಗಲಾಗಲ್ಲ ಅಂತ ಹೇಳ್ತಕ್ಕೆ ಇದು ನಂದಂಗೆ ಆಗಲಾಗಲ್ಲ ನೀವು ಏನು ಹಾಗೆ ಇದ್ದೀರಿ ಹಂಗೆಲ್ಲ ಮಾಡಕ್ಕೆ ಮಾಡ್ಬೇಡ ಅಂತೀಯಲ್ಲ ಹಂಗೆ ಅನ್ನ ಕರೆದು ಕಿರಿಕಂತ ನಡೆಸ್ಬಿಟ್ಟು ಏ ಇವತ್ತು ನನ್ನ ತಾರೀಕು ಇವತ್ತು ನನ್ನ ತಾರೀಕು ಏನು ಬರೀ ನೀನು ಹೇಳಿ ಕೇಳ್ತೀನಿ ಅಂತ ಮಾಡ್ತೀನಿ ಅವನು ರಾಜನೇ ಮುಂದೆ ಬಂದಿರ್ತಾನ ಕಡಿಮೆ ಬಂದಿರ್ತಾನೆ ಅವನ ಅಣ್ಣ ಅವನು ನಿಮ್ಮ ಅಣ್ಣ ರಾಜ ಇಲ್ಲೇ ಏನು ಹೋಗ್ಬಾರ್ದು ಅವ್ನು ನಡ್ಕೊಡ್ತಾನಲ್ಲ ಅವನ ಹೋಗ್ಬಾರ್ದು ಮಾತಾಡ್ತಕ್ಕ ಕೇಳಿದ್ರೆ ಆಡಲ್ಲ ನೀನು ಬಡ್ಡಿ ಜಾಸ್ತಿ ಕೊಟ್ಟು ಕಿರಿಕಿರಿ ಬಂದು ಆಡ್ತಿದ್ದಾರೆ ಅವನು ಎಡವರ್ತಾರೆ ಆದ್ರೆ ಪ್ರಾಣ ಬೇಕಾದ್ರೆ ಕೇಳ್ರಿ ಕೊಡ್ತೀನಿ ಕಿರೀಟ ಮಾತ್ರ ಕೊಡಕ್ಕೆ ಏನು ಅಂತದೇ ಪ್ರಾಣ ಪಕ್ಷಿ ಏನಕ್ಕೆಲ್ಲ ಅಲ್ಲ ಮತ್ತೆ ನನ್ನ ನಾಡ ನೋಡಕ್ಕೆ ನನ್ನ ನೇಂತಿ ಬಂದಳ ನಾನು ಆಕೆ ಮುಂದೆ ಕಿರೀಟದ ಕಾರಣ ನೀನು ಆಡೋದ್ರೊಳಗೆ ನಿನ್ನೆ ಒಬ್ಬಕ್ಕೆ ಬಂದಳಲೆ ನಾನು ಆಡೋದ್ರೊಳಗೆ ನನ್ನ ಹೆಂಡತಿ ತಂಗಿ ಬಂದಳಲೆ ಅವ್ರ ಮುಂದೆ ನಾನು ಕಿರಿಕಿರಿ ಮಾಡ್ಬೇಡ ನಮ್ಮ ಬಾಳವರ ಜನಾವಣ ಅಲ್ಲ ನೀವೇನು ಜನ ನೋಡ್ಲಂತ ಆಟ ಆಡಕ್ ಬಂದ್ರೆ ಎಂಡ್ರ ನೋಡ್ಲಂತ ಆಟ ಆಡಕ್ ಅಲ್ಲ ಮತ್ತೆ ಅವ್ರು ನನ್ನ ಹೆಂಡತಿ ಒಳಗೆ ಬಂದಳ ಅಂತಾರ ನನ್ನ ಹೆಂಡತಿ ತಂಗಿ ಇದ್ರು ಬಂದಳ ಅವ್ರ ಮುಂದೆ ನಾನು ಕಿರಿಕಿರಿ ಮಾಡ್ಬಿಟ್ಟು ನನ್ನ ಮನೆ ಜನಾವಣ
ಲೇ ಸುಖ ಅಗಾರೆ ಕೆಳಗಡೆ ಒಬ್ಬರಿಗೆ ಮಾತಾಡಿ ಹೇಳ್ಬಿಟ್ಟೆ. ಅವನು ಬರೀ ವಿಧಾನಸಭೆ ಮಯಸಭೆ ಅವನು ವಿಧಾನಸಭೆ ಅವನು ಅದು ಅರ್ಥ ಹೇಳ್ಬೇಡ ಹಿಂಗೆ ಎಲ್ಲ ಮಾತಾಡ್ಬೇಕು. ಕಲ್ಸಿನಿ ಕರ್ನಾಟಕ ಅರ್ಥ ಮಾಡಿ ಎಲ್ಲ ಪ್ರಯತ್ನ ಮಾಡ್ತಾರೆ. ದುರ್ಯೋಧನ ಪ್ರೀತಿಯ ತಮ್ಮ ವಿಶ್ವಾಸ ಈ ಸಭೆಗೆ ಬರುವಂತ ದೇವ ಮಹಾನುಭಾವ. ಅರೆ ಚಿಂಚಿತ್ತೈತ 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 ಅರೆ ಚಿಂಚಿತ್ತೈತ 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 ನನ್ನ ಮಾತು ಕೇಳಿದರೆ ಎಂತಹ ಸೌಂದರ್ಯವತಿ ಆ ದ್ರೌಪದಿ. ಆ ಬ್ರಹ್ಮನ ಹೆಂಡತಿ ಸರಸ್ವತಿಯೋ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿಯೋ, ಪರಮೇಶ್ವರನ ಹೆಂಡತಿ ಪಾರ್ವತಿಯೋ, ಅಥವಾ ಜಗದೇಕ ವೀರನ ಮುಂದೆ ನಿಂತ ಅತಿಲೋಕ ಸುಂದರಿ. ಜಗದೇಕ ವೀರನ ಮುಂದೆ ನಿಂತ ಅತಿಲೋಕ ಸುಂದರಿ ಪುಸ್ತಕ ಹೇಳ್ತೇನೆ ಇಲ್ಲ ಜನಪುಗಳಿಗೆ ಸಿರಂಜೀವಿ ಸಿರುವುದು ಅಷ್ಟೇ. ಯಾವ ಸಿರಂಜೀವಿ ಸಿರಂಜೀವಿನ ವಿಷ್ಣುವರ್ಧನ ಆಮೇಲೆ ರಾಜ್ಕುಮಾರ್ನ ಯಸ್ಸಿನ ದರ್ಶನ ಏನನ್ನ ಅಂದ್ರೆ ನಾನಲ್ಲ, ನೀವು ಕೂಡ ಈ ಊರಲ್ಲಿ ಹೊರಗೆ ಕಷ್ಟ ನಿಂದ್ರಕ್ಕೆ ಮಾತ್ರ ಬಹಳ ಬಂದಿಗೆ ಮನುಷ್ಯ ಬರೀ ಚಂದ ನಕ್ಕ ನರಸಿಂಹರಾಜ ನಮ್ಮೊಬ್ಬರು ಹಿಂಗೆ ಚಂದ ಬಹಳ ಚಂದ ಕಾಣ್ತೀವಿ. ಅದಕ್ಕೆ ಪಾಠ ಕೊಟ್ಟೆ. ಯಾಕಂದ್ರೆ ವಿಶ್ವಾಸವನ್ನು ಮೋಹಿದ್ರ ಪಾತ್ರ ಅಲ್ಲ, ನೀನು ನಕ್ಕ ಬಿಟ್ಟರೆ ಮೋಹಿದ್ರ ಆಗಿಬಿಡ್ತಾರೆ ಎಲ್ಲರಂತ ನಾನು ಓತ ಎಣಿಸಿರ್ಬೋದು ಲೆಕ್ಕ ಚಂದ. ಸರಿ ಹೇಳಿ ಹೇಳ್ತಾ ಅಲ್ಲ ನೀನು ಪುಸ್ತಕ ಇದ್ದಿದ್ದಳಮ್ಮ, ಅದು ಆ ಸಿನಿಮದಿಗೆ ನಿಮ್ಗೆ ಲೆಕ್ಕ ಸಿರಂಜೀವಿ ಅಂದ್ರೆ ಬಹಳ ಇಷ್ಟ ಅಷ್ಟೇ. ಅದಕ್ಕೆ ಬರ್ಕೊಂಡಿ ಒಂದೇ ಒಂದು ಬರ್ಕೊಂಡಿ ಬೇಕಾರೆ ಅದು ಹಣ ಇಲ್ಲ ನಮ್ಮ ನೋಡಿಲ್ಲ ಎಲ್ಲರೂ ಬರ್ತಾರೆ. ನೀನು ಮಾವ ಅಣ್ಣ ಮಾಮ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮತ್ತೆ ಬಯಲಾದ್ರೂ ಸುಮ್ಮನೆ ಮಾಡಿಲ್ಲ ಅದೊಂದೇ ಬೇರೆ ಲೆಕ್ಕ ದೇವರನ್ನ ಇದನ್ನು ಬರ್ಕೊಂಡಿಲ್ಲ. ಮತ್ತಪ್ಪ SS ಓದ್ತಿದ್ದಲ್ಲ ಅವ್ರು ಕೂಡ ಬರೆಸಿದ್ದೀವಿ. ಅಲ್ಲಲ್ಲೇ ಬೇರೆ ಸಿನಿಮಾಗೆ ಒಂದು ಲೆಕ್ಕ ಬಂದು ಪೌರಾಣಿಕ ನಾಟಕಗಳು ಅದೆಲ್ಲ ಇರ್ಬಾರ್ದು. ಇಲ್ಲ ಇಲ್ಲ ಇಲ್ಲ
ಇದನ್ನು ವರ್ಣಿಸಲು ನನ್ನಿಂದಲೂ ಸಾಧ್ಯವಾಗಲ್ಲ. ಹಾ. ಇನ್ನು ನಮ್ಮಂತ ಮಾಡೇನು ಹಾ. ಸಾರಥಿ, ಹಾ. ಈಗಲೇ ಹೋಗಿ ಆ ಕನ್ಯಾಮಣಿಯನ್ನು ಅನಂತಪುರದಿಂದ ಹೇಳಿ ಏ ಏ ಅಯ್ಯಣ್ಯ ನೀನು ಏನನ್ನ ಮಗಳು ಮಾಡ್ಕೊಂಡು ಬರ್ಬಿಡ ಏನಲ್ಲಿ ಅನಂತಪುರದಿಂದ ಅನಂತಪುರ ಅಲ್ಲದೆ ಅದು ಆಂಧ್ರ ಆಗುತ್ತೆ ಸಣ್ಣ ತಾಲೂಕು ಅಂತಾಪುರದ ಜನ ಕೇಳ್ಕಪ್ಪ ಈಗಲೇ ಹೋಗಿ ಆ ಸೊಂಡೂರು ತಾಲೂಕು ಅಂತಪುರದ ಏನು ಹೇಳಿದ್ರೆ ನಿನ್ನ ಪೂರ್ತಿಯಲ್ಲ ನೀವೇ ಹೇಳಿದ್ರಲ್ಲ ಮೇಷ್ಟ್ರೆ, ಸೊಂಡೂರು ತಾಲೂಕು ಹೊಡೆದ ಅಮರೇಶ್ ಅಣ್ಣ ಅವರಿಗೂ ತುಂಬ ಅವರ ಧನ ನಮಸ್ಕಾರಗಳು. ಆಪರೇಷನ್ 100 ರೂಪಾಯಿಗೆ ಒಬ್ಬ ಇವತ್ತು ಕುಲಾಂಬಕ್ಕೆ ಬರಬೇಕು ದುಶಾಸನ ಪಾತ್ರ ಕೊಟ್ಟಾರ ಮಾಡ್ತಾರೆ ವಿಧಾನಸೌಧ ಅಂತಪುರ ಅಂತಪುರ ಅನಂತಪುರ ಅಂತಪುರ ಅನಂತಪುರ 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 ಅಂತ ಬರೋದೆ ಈಗಲೇ ಹೋಗಿ ಆ ಕನ್ಯಾಮಣಿಯನ್ನು ಅಂತಪುರ ಅಂತಪುರದಿಂದ ಕರೆದುಕೊಂಡು ಬರುವುದು ಸಾರಥಿ ಜಾಗೃತಿ. ತಾಯಿ ಬಂದಾಗ ಬಂದರೆ ಬಂದಾಗ ಮಾಮ ಮತ್ತೆ ಜನಕ್ಕೆ ನನ್ನ ಮಕ್ಕಳು ಬದುಕೇ ಇತ್ತು ಮತ್ತು ಅವತ್ತು ಡ್ಯಾನ್ಸ್ ಅಂತ ಹೇಳಿದ್ದೆ ಅಲ್ಲ, ಡ್ಯಾನ್ಸ್ ಬರೋದಿಲ್ಲ ಹಂಗಲ್ಲ ಡ್ಯಾನ್ಸ್ ಹೆಂಗೆ ಮಾಡ್ತಾರೆ ಹಂಗೆಲ್ಲ ಮಾಡ ಮಾಡ್ತದೆ ಅಷ್ಟೇ ಅಣ್ಣ ಡ್ಯಾನ್ಸ್ ನಾವು ಡ್ಯಾನ್ಸ್ ಹೆಂಗೆ ಪಾಠ ಮಾಡ್ತೀವ ಡ್ಯಾನ್ಸ್ ಅವ್ರು ಜಾಸ್ತಿ ಕಲ್ತಾರಲ್ಲ ದುಡ್ಡು ನಿಮಗೆ ಹೊಡಿಬೇಕು ಒಂದು ಅವ್ನು ಅರ್ಧ ಮಾಡೋದು ಅಲ್ಲ
ಸ್ಟಾರ್ಟ್ ಮಾಡೋಣಪ್ಪ. ಅವ ಇನ್ನೊಂದು ಜನ ಆಡ್ಸೋಣ ಅಂದ್ರೆ ಆಡ್ಸು. ಏ ಅಣ್ಣ ಬೇಡ ಬೈತಾರ ಬೈತಾರ ಬೇಡ ಅಲ್ಲ ನೋಡ್ಬಿಟ್ಟು ಮುಂದೆ ಅದರಲ್ಲಿ ಒಂದು ಹೆಣ್ಣನ್ನು ನೋಡ್ಬೇಕೆ ಇಬ್ಬರು ಹಣ ತಗೊಂಡು ಡ್ಯಾನ್ಸ್ ಮಾಡ್ತಾನೆ ಅಲ್ಲಿ ಅವನ ಏ ಇದು ಯಾವ ನೋಡಿದ್ರೆ ನಿಮ್ಮನ್ನು ಏನಂತಂದ್ರೆ ಕನಿಷ್ಠನ ಕರ್ಕಮ್ಮ ಅಂತ ಓಡಾಡ್ತಿದ್ದ ಏನು ನಿರ್ಣಯ ಮಾಡೋದು ಏನು ಹೇಳ್ಬೇಕಾ ಇದು ಮುಂದಿನ ಆಟ ಆಡ್ಸ್ಬೇಕಾ ಬೇಡ ಹಾಂ ಹಾಂ ಅವಂಗ ಮಾತಾಡೋದು ಬಿಟ್ಟು ಈಗ ನೋಡ್ಕೊಂಡು ಬಿಟ್ಕೋಣ ಏ ಹಾಗೆ ಹೇಳ್ತೀನಿ ನೋಡ್ಕೊಂಡು ಬಿಟ್ಕೋಣ ಹೋಗ್ಬೇಕಲ್ಲ ಅವನ ತಮ್ಮ ವಿಶ್ವಾಸನ ಓಹೋ ತಮ್ಮನಾದ ವಿಶ್ವಾಸನ ಏನೋ ಹೆಣ ಅಲ್ಲ ಬಂದು ಅಣ್ಣ ಅನು ಇಲ್ಲ ಆಕ್ರಂಜ ಅನು ಇದು ಅಮ್ಮ ಎರಡನೇ ಹಾಂ ಅಭ್ಯಾಸ ಮಾಡಿ ಹಾಳು ಮಾಡಿ ಭಾಷಣ ನೀವು ಹಣ ಅನ್ಕೊಡೋದಿರಲ್ಲ ಅಲ್ಲ ಹೆಣ ಅಂದ್ರೆ ಏನು ಗೊತ್ತಾ ಏನು ಸರ್ ಪ್ರಾಣ ಹೋಗಿರ್ತಲ್ಲ ಅದಕ್ಕೆ ಹೆಣ ಅಂತ ಹಾಂ ಹೆಣ ಅಲ್ಲ ಅದು ನಾವು ನಮ್ಮನೆ ನಮ್ಮೂರ ಕೈಗೊಳ್ತಾರೆ ಓ ಎಣ ಇಲ್ಲ ಅಂತ ಕೇಳ್ತೀವಿ ನಾವು ಏ ಅದು ಆಡು ಭಾಷೆ ಅದು ಆಯ್ತು ಅಂದ್ರೆ ಹಾಂ ಅಣ್ಣ ಅನು ಇಲ್ಲ ಆಕ್ರಂಜ ಅನು ಅದು ಎರಡನೇ ಹಾಂ ಹೇಳು ಓಹೋ ತಮ್ಮನಾದ ವಿಶ್ವಾಸನ 6 ಗಜ ಅಂದ ಕಡೆ ಪವಿತ್ರಲ್ಲೇ ಅಯ್ಯೋ ನಾನೇನು ಕೂಡಿದ್ದಷ್ಟು ಎಣ ಅನ್ಕೊಳ್ರಿ ಅಂದ್ರೆ ಹಂಗಿಲ್ಲ 6 ಗಜ ಅಂದ್ರೆ 6 ಗಜ ಅಂದ್ರೆ ಆ ಗಜನ ಇದು ಆಕ್ರಂಜ 6 ಗಜ ಮತ್ತೆ ಆಕ್ರಂಜ ಆಯ್ತು ಏ ಏ ಹೇಳ್ತಿದ್ದಾರೆ ಪುಟ್ಟ ಅದೇ ನಗರಲ್ಲ ಏನೋ ಹೇಳು ಓಹೋ ತಮ್ಮನಾದ ವಿಶ್ವಾಸನ ಏ ಏನು ಆಗ ನೀವು ಎಣ ಅಂದ್ರೆ ಬೈತು 6 ಗಜ ಅಂದ್ರೆ ಬೈತು ಸುಮ್ಮನೆ ಬಿಟ್ರೆ ಏನೋ ಎಲ್ಲ ಮಾಡಬಾರ್ದು ಏನೋ ಹೇಳ್ತಿರ್ಪ ನಾವು ಒಂದು ಮುಗಿಸಿ ಹೋಗ್ತಿರ್ತಾವ ಒಬ್ಬ ಸುಧಾರಿಸಿ ಒಬ್ಬ ಅಪ್ಪ ಪ್ರಿನ್ಸಿಪಲ್ ಬಂದು ಮಾಡ್ತಾರೆ ಅದಕ್ಕೆ ಹೇಳೋದು ಹಾಂ ಓಹೋ ತಮ್ಮನಾದ ವಿಶ್ವಾಸನ ಎಣ ತಡ ಮಾಡದೆ ಆ ಅಂಗನ ಮನೆಯನ್ನು ಒಡೆದುಕೊಂಡು ಬರುವಂತವನಾಗುತ್ತಮ್ಮ ಕಂಡ ಕಂಡ ಪವಿತ್ರಲಿಲ್ಲ ಅಂತ ಅವಳನ್ನು ಎಳೆದುಕೊಂಡು ಬರುವಂತ ನಾವು ಸೆಳೆದುಕೊಂಡು ಬರುವಂತ ನಾವು ಅಂತ ಹೇಳು ಹಾಂ ತಡ ಮಾಡದೆ ಆ ಅಂಗನ ಮನೆಯನ್ನು ಎಳೆದುಕೊಂಡು ಬರುವಂತವನಾಗುತ್ತಮ್ಮ ಇದೇ ನಿನಗೆ ನೇಮ ಆಗಲಿ ಆಕ್ರಜ ಅಂತ ಇದಲ್ಲ ಅದು ಯಾವಾಗ ಅನ್ಬೇಕು ಅವನು ಹೇಳಿದ ತಕ್ಷಣ ನಿನ್ನ ಆಜ್ಞೆಯಿಂದ ಆಗಲಿ ಅಣ್ಣ ಅಂತ ಅನ್ಬೇಕು ನಿನ್ನ ಆಜ್ಞೆಯಿಂದ ಆಗಲಿ ಅಣ್ಣ ಹಾಂ ಅಂತಿಲ್ಲ ಸರ್ ತಾಳ ತಿಳ್ಕೊಂಡಿ ಅರೆ ನಿಂತಿದ್ದ ಅರೆ ಏ ಕಳಕಂಬ ಅವನು ಸೀರೆ ಬಿಟ್ಟಿರ್ತಾನ ಸೀರೆ ಹಂಚಿಡ್ಕೊಂಡು ಅಲ್ಲಿ ಬಂದ ಮೇಲೆ ಕಾಳ ಆಗ್ತಿರ್ತಾನೆ ನಿಧಾನವಾಗಿ ಬಾ ಜಪ 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 ಸೀರೆ ನೀವು ಯಾವಾಗ ಸೀರೆ ಹೇಳಿ ಅಂದ್ರೆ ಅವಾಗ ಹೇಳ್ತೀನಿ ಕಾಳ ಆಗ್ತದೆ ನಾನು ಹೇಳಿದ್ರಲ್ಲ ಪದಾಡ್ತಿರ್ತೀವಿ ನಿಧಾನವಾಗಿ ಕಾಳ ಆಗ್ತಿರ್ತೀವಿ ಹಾ ಏ ಆಚಾರ್ಯ ರೆಡಿನಾ ಎಲ್ಲದನ ಹೋಗ ಎಲೆ ಮನೆ ಎಲೆದೆಯಾ ಏ ಅದು ಮಾತಾಡ್ತಾರೆ ಧ್ರುಪದರಾಜನ ಪುತ್ರಿ ದ್ರೌಪದಿ ಸಭೆಗೆ ಬಂತಳಾದ ತಾಯಿ ಮಹಾತಾಯಿ ಅರೆ ದಿಕ್ಕಿಂತ ಇದ್ದ ದಿಕ್ಕಿಂತ ಇದ್ದ ದಿಕ್ಕಿಂತ ಇದ್ದ 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 ದಿಡಿದಿದ್ದ ದಿಡಿದಿದ್ದ ದಿಡಿದಿದ್ದ
ಅವ್ನು ಅಳಮುಖ ಮಾಡ್ಕೊಂಡಿರೋದನ್ನ ಹೇಳ್ಕೊಡೋದು ಅಂತ ಹೇಳ್ತಿಲ್ಲ ನೀವು. ಪಾಂಡವ ಹೆಂಡ್ತಿ. ಮತ್ತೆ ಏನು ರಂಗ ಮಾಡ್ತಿರಲ್ಲ ಕೈ ಮುಗಿದಿಲ್ಲ ಆ ಮಾತುಗಳಿಗೆ ಬೆಲೆ ಕೊಟ್ಟು ಹಾಳಾಗೋರು. ಹೇಳ್ತಿಲ್ಲ. ಮೊನ್ನೆ ನಮ್ಮ ಶಾಂತಮ್ಮ ಸತ್ತಾಗ ವೈದ್ಯರ ಆ ಮೂಲೆ ಹೆಣ್ಣು ಸ್ವಂತ ಇರ್ತಲ್ಲ ಆ ಸಸ್ಯ ಕೈ ಮುಗಿದಿದ್ದೀನಿ ನಾನು ಮಾಡುವ ಗೌರವವಾಗಿರಬೇಕು ಪಾತ್ರ ಎಷ್ಟು ಪತ್ರದಿಂದ ಪಾತ್ರ ಗಂಭೀರವಾಗಿರು. ಅವನು ಏನು ಹೇಳ್ತಾನೆ ಅದನ್ನು ಕೇಳು. ಅಕ್ಕ ಮಾತಾಡಬಾರ್ದು ನೀನು. ಹೆಂಗ ಮೊದಲು ಮಾಡಬೇಕು ಹೆಂಗ ಮೈಯಾರ ಮಾಡ್ಬೇಕು ಅಂತ ಹೇಳ್ತಿದ್ರು. ಮತ್ತೆ ಈಗ ಸೀರೆ ಸಾಕಿಲ್ಲ ಅವ್ರು ಮಾಡಿದ್ರಲ್ಲ ಈಗ ಸೀರೆ ಸೆಳಿ ಅಂತನ ಸೆಳೆಕ್ ಹೋದ್ರೆ ಬೇಡ ಹಂಗೆ ಸೆಳಿಬೇಕ ಬರ್ಬೇಕು ಮುಂದೆ ಸೆಳಿಬೇಕು ಸೆಳಿಲ್ಲ ನೀನು 3 ತಿಂಗಳು ಹೇಳ್ಬಿಟ್ಟಿದ್ದ ನಾನು ಅವರಲ್ಲ ಅವ್ರು ನೋಡಕ್ ಬಂದಿರೋದವರು. ಮೇಲೆ ನಿಂತು. ನೀನು ಅಂತಿರ್ತು. ನಿನ್ ಗೋಳು ಹೇಳು. ಗೋಳು ಹೇಳು ನಿಂದು. ಪಾಂಡವರೆಲ್ಲ ಈ ನನ್ನ ಮಕ್ಕಳು ಎಲ್ಲಿ ಸತ್ತರಲ್ಲ ಪಾಂಡವರು. ಏನು ಯಾರು ಜಗಳ ಆಡ್ತಿದೆ? ಸುಮ್ಮನೆ ಜಗಳ. ನಿನ್ನ ಪಾಠ ಯಾವುದು? ಜಾದೇವ. ನನ್ನ ಮಗ ಪಾಠ ಯಾವ್ದಂಬುದೇ ಗೊತ್ತಿಲ್ಲ. ಸಹದೇವ. ಜಾದೇವ ಗಂಟು ಬಂದು ಮಾತಾಡ್ತಾರೆ. ಅದನ್ನ ರುಬ್ಬಬೇಕಾದ್ರೆ ಈತಗೆ ಸಹದೇವ ಪಾಠ ಹಿಂದೇನು ಬೇರೆ ನಾಲ್ಕು ಕೂಡ ನಾಲ್ಕು ಕೂಡ ಯಾಕುಲ ನಾಲ್ಕು ಕುಲಲ್ಲ ನಕುಲ ನಕಲ ಸಾಧ್ಯ ಒಂದು ನಿಮ್ಗೆ ಕೊಟ್ಟಾರಲ್ಲ. ನೀವು ಏನು ಮಾತಾಡೋದು ಬೇಡ ನಿಂತ್ಕೊಬಿಡೋ ಒಂದು ಕಡೆ ಸಾಧ್ಯ. ಸೀರೆ ಸಾಕೋಲ್ಲ ಅವನ ಇವನೆಲ್ಲ ಭೀಮ ಅಲ್ಲ ಧರ್ಮರಾಜ. ಧರ್ಮರಾಜ್ ಈಶ್ವರ ಈಶ್ವರ ಇಸ್ಪಟಾಡಕ
ಸಾವಿರಾರು ಕೇಳಿದ ದೊರೆಗೆ ಭಾಗ್ಯದ ಸಿರಿಯೇ ಏನಮ್ಮ ಏ ಮಾತಾಡ್ತೀರ ನೀವು ಎಷ್ಟೇ ಏನಲ್ಲಿ ನೀನು ಎದಕ್ಕೆಲ್ಲ ಬಿಟ್ಟಿಗಿದೆ ನೋಡಿದ್ರೆ ಎಲ್ಲ ಈ ಸಾರಥಿ ಈ ನಾಟಕದಲ್ಲಿ ದುಸ್ವಾತನ ಮಾತ್ರ ಮಾಡಿದ ದುಸ್ವಾತನ ಚಕ್ರನ ತಲೆಯನ್ನು ತಲೆನಾಟು ಮಾಡಿಕೊಂಡು ಹೋಗಿವನು ಅವನ ಸಿಕ್ಕನೆ ಅವನ ಕರಳಕ್ಕಿಂತ ನನ್ನ ಕಾಲಿಗೆ ಪಡೆದ ಸಾರಥಿ ಏನಿದೆ ಎತ್ತು ಎಣ್ಣೆ ಕೊಳ್ಳ ಏನಿದೆ ಯಾರಿದೆ ಯಾರು ಶ್ವಾಸನ ಬೇಸ ಚಕ್ರ ಇಲ್ಲ ನಾನಿಲ್ಲ ನಾನಿಲ್ಲ ನಾಳೆ ನೋಡೋದಿಲ್ಲ ನಾವು ಮಾತಾಡೋದು ನೀನು ದುಸ್ವಾದ ಸಿಗುವಾಗ ನಾವು ಮಾತ್ರ ಹೇಳಬೇಕು ಹಿಂಗೇನು ಮಾತು ಮಾಡೋದು ನೀನು ಏಯ್ ಯಾವಾಗಲೂ ಬಡಿಗಿಡ್ಕೊಂಬಂದು ಯಾವಾಗಲೂ ಶಂಕರಲ್ಲಿ ಏಯ್ ಈ ಇರ್ಬಿಡ ಬಂದು ನಾಳೆ ಮಾತಾಡೋದು ಅಷ್ಟೇ ನಾನು ಅವರೆಲ್ಲ ನಾನು ಏನು ಮಾಡಿಲ್ಲ ಅಲ್ಲ ನಾವು ಗೌಡದಾಗ ಬಂದಿದ್ದೆ ಆ ಕಡೆ ಕೊಡಿದ್ದೀನಿ ಹೋಗಿ ಅವ್ರು ನನ್ನ ಬರ್ತಾನ ಹೋಗಲೇ ಹೋಗ ಏಯ್ ಇರ್ಬಿಡು ಏಯ್ ಕಡೆ ಅದನ್ನೇ ಮಾಡಮ್ಮ ಸೀರಿಯಸ್ ಆದರೂ ಸೀರಿಯಸ್ ಆಯ್ತು ಸೀರಿಯಸ್ ಆಯ್ತು ಈಗ ಒಂದು ನಿಧಾನವಾಗಿ ಪದಾರ್ಥ ನಾನು ನಿಧಾನವಾಗಿ ಆಯ್ತಾ ನಾನು ಎರಡನೇ ಆಡುವಾಗ ನಿಂತ್ಕೋಬೇಕು ಹಾಂ ಕೇಳ್ಬೇಕಂತೀರ ಭಾಳ ಕೇಳಿ ತಗೊಂಡು ನಿಧಾನ ತೆಗೆದು ನೆಲ್ಲ ಕೇಳ್ಬೇಕು ನೆಲ್ಲ ಕೇಳ್ತಾವ ಏಯ್ ಅವ್ರಿಗೆ ಹಾಕ್ಬಿಟ್ರೆ ಮಾಸ್ಟ್ರೆ ಏ ನೀವು ಇರಲಿ ನೀವು ಅನ್ಬೇಕಾ
ಯಾರು ಬಂದು ನಿಮ್ಮ ಮಾವ ಕರ್ಕೊಂಡು ಸ್ವಲ್ಪ ಅಳು ಮಾಡ ಹಂಗೆಲ್ಲ ಕೂಡ್ಬಾರ್ದು ನೀನು ಕೈ ಮಾಡ್ದಿರಲ್ಲ ಅವ್ನು ಕಣ್ಣು ಕಟ್ಟಾಗ ಕರೆ ನೀನು 5 ರೂಪಾಯಿ ಎಷ್ಟು ಸುಮ್ಮನೆ ಜಗ್ಗಲ್ಲಿ ಒತ್ಕೊಂಡು ಹೋಗ್ಬಿಟ್ಟಿತ್ತು ನನ್ನ ಪದ ಆಗ್ತದೆ ನಿಧಾನವಾಗಿ ಜಗ್ಗು 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 ಅಲ್ಲ ಕರೆಯಂಗ ಅವ್ನು ತೊಡೆ ಮತ್ತೆ ತಗೋಬೇಕು ಆರಾಮಾಗಿ ಕೃಷ್ಣ ಸತ್ತಲ್ಲ ಕೃಷ್ಣ ಕೃಷ್ಣ ಪರಮಾತ್ಮ ಯಾವ ಟೈಮ್ ಮಾಡಬೇಕು ಯಾವ ಟೈಮ್ ಇಲ್ಲ ನಾನು ಯಾವಾಗ ಮಾಡ್ಬೇಕು ಎಲ್ಲವರು ಬಡ್ಡಿ ಕೊಟ್ಟಿರಲಿಲ್ಲ ಇಲ್ಲಪ್ಪಲ್ಲ ನೀನು ಯಾವ ಟೈಮಿಗೆ ಬರ್ಬೇಕಾಗಿತ್ತು ಅವ್ರು ಸೀರೆ ಜೈಗೆ ಹಾಳಾದ್ಮೇಲೆ ತಲೆ ಮೇಲೆ ಕಿರೀಟ ಐತೆ ಹಂಗೆ ಕೇಳಿನ ಅಲ್ಲೇ ಸೀರೆ ಜಗ್ಗದೊಳಗೆ ಕೃಷ್ಣ ಅಂತ 3 ಸಲ ಆದವರೆಗೆ ಇರ್ಬೇಕಂತ ಹೇಳಿಲ್ಲ ಪಂಚಾಂಗೇಶ್ವರ ಶಿವಣ್ಮೇಶ್ವರ ಇವರು ಮೇಶ್ವರ ಉಮಾಪತಿ ಮೇಶ್ವರ ರಾಜಿ ಎಲ್ಲ ಮಾವನ ಅವರು ಎಲ್ಲರೂ ಸೇರಿ ಬಾಯಿ ವಿಷ್ಣು ಪಾತ್ರ ಭಾರಿ ದೊಡ್ಡದು ಸೀರೆ ಉಡ್ಬೇಕಂದ್ರೆ ಭಾರಿ ಶಕ್ತಿ ಬೇಕಂತೇಳಿ ಎಲ್ಲರೂ ಹೋಳಿಗೆ ಕಜ್ಜಿಕಾಯಿ ಕರಿಗೆಡುಗು ಚಿತ್ರಾನ್ನ ಹೆಸರು ಕಾಳು ಕೊಬ್ಬರಿ ಕಡಲೆಬೇಳೆ ಕೊಬ್ಬರಿ ಅದಕ್ಕೆ ಕಟ್ ಮಾಡಿರಲ್ಲ ಎಲ್ಲ ಜಿಗು ತಿನ್ಸ್ಬಿಟ್ರು ಮೇಲೆ ಆ ಬರಿ ತಿಂದ್ಬಿಟ್ಟಿಲ್ಲ ರೆಡಿ ಆಗಿ ಆ ಬರಿ ತಿಂದಿನ ಮೇಲೆ ಸೇರಿಸಿದ ಆಗಲ್ಲ ಏನು ಏನು ಸಿಗ್ತದೆ ಇನ್ನೇನು ಎತ್ತಿಡ್ಬೇಕು ಹೇಳಿದೆ ನಿಮಗೆ ಸ್ವಲ್ಪ ಅರ್ಜೆಂಟ್ ಐತೆ ಹೋಗ್ಬೇಕು ನಿಧಾನ ಕೆಟ್ಟದೆ ಅಂತ ಹೇಳೋ ಏನು ಬರೋದು ಹೇಳ್ತಿರ್ತಾನೆ ಎಷ್ಟು ಸರಿ ಇವಾಗ ಸಾಕು ಅಲ್ಬೇಕ್ರೆ ನಾನೇನು ಸಾಮಾನ್ಯದ ಬೇಕ್ರೆ ಮಕ್ಕಳು ಸೀರೆ ತೋರ್ಸಪ್ಪ ಸೀರೆ ತೋರ್ಸಪ್ಪ ತಂದಿರಿ ಎಲ್ಲಿ ತೋರ್ಸಪ್ಪ ಕೊಡು ನಿಮಗೆ ಕೆಲಸ ನಮಗೆ ಆಗೋದಿಲ್ಲ ಆಟ ಇದೆಲ್ಲ ಸಾಕು ಸಾಕು ಭಾಳ ಕುತ್ಕೊಂಡಿದ್ರಿ ಅಲ್ಲ ನನ್ನ ಕೈ ಆಗಲ್ಲಪ್ಪ ನಾನು ಏ
ಕಲಿಯಬೇಕು ಅನ್ನೋದಿದ್ರೆ ನಿಮ್ಮ ಗೌಡರಿಗೆ ಹೇಳಿ ರಾತ್ರಿ ಸಾಲ ಅಂತ ಒಂದು ಮಾಡ್ತಾರೆ. ನಿಮ್ಮ ಗೌಡರಿಗೆ ಹೇಳಿ ಊರಾಗ ರಿಟೈರ್ಡ್ ಆದವರು ಮೇಷ್ಟ್ರುಗಳು ಇರ್ತಾರೆ, ಅವ್ರು ಬಂದು ನಿಮಗೆ ರಾತ್ರಿ ಸಾಲ ಹೇಳ್ಕೊಡ್ತಾರೆ. ವಿದ್ಯೆ ಕಲಿಯಕ ವಯಸ್ಸು ಬೇಕಾಗಿಲ್ಲ, ಆಗಲೆಲ್ಲ ನಿಮ್ಮ ಗೌಡ್ರ ಮನೆಯಲ್ಲಿ ತನ್ನೊಳಗೆ ಕಾಯಿ ರಾತ್ರಿ ಸಾಯಂಕಾಲ 6 ಗಂಟೆಗೆ ಬಂದು ಮುಖ ತೊಳ್ಕೊಂಡು ರೆಡಿ ಆಗಿ 2 ತಾಸು ಕಲ್ತು ಸಾಕು. ನೀವೇನು ಡಿಗ್ರಿ ಪಾಸ್ ಮಾಡಿ TCSP ಆಗೋದಲ್ಲ, ಅಕ್ಷರ ಜ್ಞಾನ ಇರಬೇಕು. ಅಯೋಗ್ಯ, ಮೊನ್ನೆ ನಿನ್ನ ಮಗ ಸೈನ್ ಮಾಡಿ ಬಂದಿದ್ನಲ್ಲ 3,030,000 ಅಂತ ಗೊತ್ತಿತ್ತು ಅಲ್ಲಿಗೆ. ನಿನ್ನ ಮಗ ನಿನ್ನ ಮುಂದೆ ಹೇಳಿದ್ದು 3,000, ಗೌಡ್ರ ಬಳಿದಿದ್ದು 30,000. ನಾನು ಆವಾಗ ಗೌಡ್ರು ಹೊರಬಾಡಂತಂದ್ರು. ನಿನ್ಗೆ ಅರ್ಥ ಆಗ ಅದರಂಗೆ ಆಗುತ್ತೆ ಅಂತೇಳಿ ಮೊದಲು ಅಕ್ಷರ ಕಲ್ಲಿ, ಅವಾಗ ಆಟ ಕಲಿಯಕ್ಕೆ ಶುರುವಾಗ್ತದೆ. ರಾತ್ರಿ ಶಾಲೆ ಒಂದು ಪದ ಹೇಳ್ತಿದ್ರೆ ಕೇಳಿದ ಹಾಡೋಲ್ಲ ನೋಡ್ರಿ, ನಿಮ್ಮ ಬೋರ್ಡಲ್ಲಿ ಒಂದು ಲೈಟ್ ಹಾಕಿಕೊಡಿ, ಆ ಮಾಸ್ಟ್ರಿಗೆ ಹೇಳಿ, ಅವ್ರು ಬಂದು ಕಲಿಸ್ತಾರೆ. ಕಲಿತ ಮೇಲೆ ನಾನು ಬಂದು ಬೇಕಾದ್ರೆ ಕಳಿಸ್ತಾರೆ. ಹೇಳಿರಣ್ಣ ನೀವು ಹೇಳಿರಿ, ಇಲ್ಲಾದರೂ ಅಕ್ಷರವ ಕಲಿಯಿರಿ. ಹೇಳಿರಣ್ಣ ನೀವು ಹೇಳಿರಿ, ಇಲ್ಲಾದರೂ ಅಕ್ಷರವ ಕಲಿಯಿರಿ. ಅಕ್ಷರವೇ ನನ್ನ ಬದುಕು, ಅಕ್ಷರವೇ ನನ್ನ ಜೀವ, ಅಕ್ಷರವೇ ನನ್ನ ಬದುಕು, ಅಕ್ಷರವೇ ನನ್ನ ಜೀವ. ಇನ್ನಾದರೂ ಅಕ್ಷರವ ಕಲಿಯಿರಿ, ಇನ್ನಾದರೂ ಅಕ್ಷರವ ಕಲಿಯಿರಿ, ಇನ್ನಾದರೂ ಅಕ್ಷರವ ಕಲಿಯಿರಿ, ಇನ್ನಾದರೂ ಅಕ್ಷರವ ಕಲಿಯಿರಿ. ಇದುವರೆಗೂ ಶಾಂತ ರೀತಿಯಿಂದ ನಾಟಕವನ್ನು ವೀಕ್ಷಿಸಿದ ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳು. ಜೋರಾದ ಚಪ್ಪಾಳ ತಟ್ಟುವುದರ ಮೂಲಕ ಈ ನಮ್ಮ ಎಲ್ಲ ಕಲಾವಿದರನ್ನು ಅಭಿನಂದಿಸಿದೆ. ವಿಶೇಷವಾಗಿ ಇದರಲ್ಲಿ ಗಣಪತಿಯ ಪಾತ್ರ ಮಾಡಿದ್ದು ನಮ್ಮ ಚಂದ್ರಶೇಖರ ಆಚಾರ್ಯ ಕಪ್ಪಗಲ್, ಸನ್ಮಾರ್ಗ ಗೆಳೆಯರ ಮುಖ್ಯಸ್ಥರು, ಕನ್ನಡದ ಕಟ್ಟಾಳು ಬಳ್ಳಾರಿಯ, ಅವರಿಗೆ ಚಪ್ಪಾಳ ತಟ್ಟುವುದರ ಮೂಲಕ ಅಭಿನಂದಿಸೋಣ. ಅದೇ ರೀತಿಯಾಗಿ ಪಾರ್ವತೀಶ್, ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ, ಜೂನಿಯರ್ ನರಸಿಂಹರಾಜ್ ಅಂತೇಳಿ ಪ್ರಖ್ಯಾತಿ ಬಂದು ನಮ್ಮ ಜೊತೆ ರಕ್ತರಾತ್ರಿ ನಾಟಕ ಎಂಬ ನಾಟಕದಲ್ಲಿ, ಕಂದಗದ ಹನುಮಂತರಾಯರು ಬರೆದಂಥ ನಾಟಕದಲ್ಲಿ ಪಾರ್ವತೀಶ್ ಅವರು ನವಲಿ ಪಕ್ಕ, ಶಂಕದತ್ತ, ಹೀಗೆ ಕಲಿ, ಶಿವ ಅನೇಕ ಪಾತ್ರಗಳನ್ನು ಮಾಡಿ ಕರ್ನಾಟಕದಾದ್ಯಂತ ಮನಮಾತಾಗಿದ್ದಾರೆ. ನಮ್ಮ ತಂಡದ ಒಬ್ಬ ಸದಸ್ಯರಾಗಿದ್ದಾರೆ, ಅವರಿಗೆ ಜೋರಾದ ತಪ್ಪಳ ತಟ್ಟುವ ಮೂಲಕ ಅಭಿನಂದಿಸೋಣ. ಅದೇ ರೀತಿಯಾಗಿ ನಮ್ಮ ಅಂಬರೀಷ್ ಅಚ್ಚೋಳಿ, ಇವರು ವೃತ್ತಿಯಲ್ಲಿ ಛಾಯಾಗ್ರಾಹಕರಾಗಿದ್ದರೂ ಅದ್ಭುತ ಕಲಾವಿದರಾಗಿ ಅವರೊಬ್ಬ ದುರ್ಯೋಧನ ಪಾತ್ರದಲ್ಲಿ ಇಲ್ಲಿ ಕಾಣಿಸಿಕೊಂಡರು. ನಮ್ಮ ರಕ್ತರಾತ್ರಿಯಲ್ಲಿಯೂ ಕಂದಗಲ ಹನುಮಂತರಾಯರು ಬರೆದಂಥ ರಕ್ತರಾತ್ರಿಯಲ್ಲಿಯೂ ದುರ್ಯೋಧನ ಪಾತ್ರ ಅದ್ಭುತವಾಗಿ ಅಭಿನಯಿಸ್ತಾರೆ, ಅವರಿಗೆ ಜೋರಾದ ತಪ್ಪಳನ್ನು ತಟ್ಟೋಣ. ಅದೇ ರೀತಿಯಾಗಿ ನಮ್ಮ ಸುಂಕಪ್ಪ, ಈ ಹುಡುಗ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ. ಅಂಗವಿಕಲನಾದರೂ ನಾನು ನಮ್ಮ ಜೊತೆ ಇರಬೇಕು, ನಾನು ಏನಾದರೂ ಒಂದು ಕಲೆ ಪ್ರದರ್ಶನ ಮಾಡಬೇಕು ಅಂತೇಳಿ ಒಳ್ಳೆಯ ಜನಪದ ಹಾಡುಗಾರನ ಹೌದು. ಈಗ ಸಮಯದ ಅಭಾವದಿಂದ ನಮಗೆ ಅದು ಅವಕಾಶ ಸಿಗಲಿಲ್ಲ. ಇರಲಿ, ಸುಂಕಪ್ಪಗೂ ಜೋರಾದಂಥ ಬಳತಟ್ಟು ಮೂಲಕ ಬಂದಿರ್ತಾನೆ. ಅದೇ ರೀತಿಯಾಗಿ ಭೀಮನ ಪಾತ್ರದಲ್ಲಿ ನಮ್ಮ ಲೀಪಾಕ್ಷಿಗಳ ಕಪ್ಪಗಲ್, ಇವರಿಗೂ ಒಂದು ಜೋರಾದಂಥ ಬಳತಟ್ಟುವ ಮೂಲಕ ಅಭಿನಂದಿಸೋಣ. ಅದೇ ರೀತಿಯಾಗಿ ನೀವು ಇದುವರೆಗೆ ಆಶ್ಚರ್ಯ ಮೂಡಿಸಿರ್ತಕ್ಕಂಥ ನಮ್ಮ ಮೌನೇಶ್ ಕಲ್ಲಳ್ಳಿ, ಜೋರಾದ ಚಪ್ಪಾಳ ತಟ್ಟುವ ಮೂಲಕ ಅವರ ಅದ್ಭುತ ಭರತನಾಟ್ಯ ಕಲಾವಿದ. ಇಲ್ಲಿ ಒಂದೇ ಅಂತಲ್ಲ, ನಮ್ಮ ರಕ್ತರಾತ್ರಿ ನಾಟಕದ ಬದಾಂಸಿ, ಅನಂಗ ಪುಷ್ಪ, ಹೀಗೆ ಅವನ ಕಲೆಗೆ ನೀವು ವಿತೌಟ್ ಇವನು ಪ್ಯಾಂಟ್ ಶರ್ಟ್ ಕಂಡು ಹೋಗ್ಬಿಟ್ರೆ ಇವನೇನು ಡ್ಯಾನ್ಸ್ ಮಾಡ್ತಾನೆ ಇದು ಹೇಳಿದ್ರೆ ನಗುತ್ತದೆ. ಇವನ್ನ ವೇಷಭೂಷಣ ಮಾಡಿದ್ರೆ ಆ ವೇದಿಕೆ ರಂಗಮಂದಿರದ ಮೇಲೆ ಬಂದಾಗ ಇವನ ಅದ್ಭುತವಾದ ಅಭಿನಯ ನೋಡಿ ಮೆಚ್ಚಲಾದಂಥ ಕರ್ನಾಟಕದ ಜನರೇ ವಿಶೇಷವಾಗಿ ಅವರಿಗೆ ಒಂದು ಜೋರಾದ ತಪ್ಪಳ ಮೂಲಕ ಕಲ್ಲಳ್ಳಿ ಮೌನೇಶ್. ಅದೇ ರೀತಿಯಾಗಿ ನಮ್ಮ ಪುರುಷೋತ್ತಮ ಗೌಡರು, ಅದ್ಭುತ ಬಯಲಾಟ ಕಲಾವಿದರು, ಸೋಮ ಸಮುದ್ರ, ಇವರಿಗೆ ಇಲ್ಲೆಲ್ಲ ಬಂದು ಮಾಡಬೇಕು ಸಣ್ಣ ಪುಟ್ಟ ಅಂತ ಏನಿಲ್ಲ, ನಮ್ಮ ಜೊತೆಗೆ ಇರಬೇಕು ಅಂತಂದರೆ 4ನೇ ತಾರೀಕಿನ ಒಂದು ಅದ್ಭುತವಾದ ಬಯಲಾಟ ಇದೆ, ದುಶ್ಯಾಸನ ಕಥೆ. ಅದರಲ್ಲಿ ದುರ್ಯೋಧನ ಪಾತ್ರಗಳು ಮಾಡ್ತಾರೆ. ಈ ವಯಸ್ಸಿನಲ್ಲಿ ಆ ಕಿರೀಟಗಳನ್ನು ಕಟ್ಟಿಕೊಂಡರೆ
ಅದಕ್ಕೆ ಹೇಳಿದ ಬಳ್ಳಾರಿಯ ಕಂಡು ಕೊಟ್ಟಿದೆ ಕಲೆ ಯಾವುದಂದರೆ ಅದು ಬಯಲಾಟದ ಕಲೆ. ನಾವು ನಮ್ಮ ಮಕ್ಕಳನ್ನ ಕಲೆಯ, ಸಂಗೀತ, ಸಾಂಸ್ಕೃತಿಕ, ಸಾಹಿತ್ಯದ ಬಗ್ಗೆ ಮಕ್ಕಳಲ್ಲಿ ಒಲವು ತುಂಬಿಸೋಣ. ನಾವು ಎಲ್ಲ ಬಯಲಾಟ ಆಡಿ ಅಲ್ಲಿ ಹೋಗಿ ನೋಡ್ತೀವಿ, ಇವರು ಬರ್ತಾರೆ, ಇವರ ಸ್ನೇಹಿತ ಬಳಗನೂ ಬಂದಿದೆ. ಸೋಮಸುಂದರ್ ಅವರೆಲ್ಲರಿಗೂ ನಮ್ಮ ತಂಡದ ಮೂಲಕ ಅಭಿನಂದನೆ ತಿಳಿಸಿದ್ರೆ. ವೀರೇಶ್ ಈ ಹುಡುಗ ಅದ್ಭುತ ಮೃದಂಗ ಬಯಲಾಟ ಎಲ್ಲೇ ಇರಲಿ, ಇದುವರೆಗೂ ಇವರ ವಂಶನೇ, ಇವರು ತಂದೆ, ಅಣ್ಣ, ತಮ್ಮ ಎಲ್ಲವೂ ಬಯಲಾಟಕ್ಕೆ ಮೀಸಲಾಗಿ ಕಲೆಯಾಗಿ ಉಳಿಸಬೇಕಾಗಿ ನಿರಂತರವಾಗಿ ಶ್ರಮಿಸ್ತಿರ್ತಾರೆ. ವೀರೇಶ್ ಅವರಿಗೆ ಅದ್ಭುತವಾದ ಚಪ್ಪಾಳೆ. ಅದೇ ರೀತಿಯಾಗಿ ಅತ್ಯುತ್ತಮ ಹಿರಿಯ ಬಳ್ಳಾರಿಯ ಬಯಲಾಟದ ಮಾಸ್ಟರ್, ನಮ್ಮ ಗುರು ಸಮಾನರಾಗಿರ್ತಕ್ಕಂಥ ನಮ್ಮ ರುದ್ರ, ಇವರೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ನಾವೆಲ್ಲರೂ ಇದ್ದರೆ ನಿಮ್ಮೆಲ್ಲರ ಪ್ರೀತಿ ಪಾರ್ವತೀಶನ ಮೇಲೆ, ಪಾರ್ವತೀಶನ ಪ್ರೀತಿ ವಿಶ್ವಾಸ ನಮ್ಮ ಬಳಗದ ಮೇಲೆ ಎಲ್ಲರೂ ನಮ್ಮ ಪಾರ್ವತೀಶನ ಪ್ರೀತಿಯಾಗಿ ಬಂದು ಈ ಒಂದು ಕಲೆ ತೋರ್ಪಡಿಸಬೇಕಾಗಿತ್ತು. ನಮ್ಮ ಮಾಸ್ಟರ್ಗಳು ಜೋಳ ತರಿಸೋಣ. ಅದೇ ರೀತಿಯಾಗಿ ಇವರು ವ್ಯಕ್ತಿ ನೀವು ಮಾತಾಡೋದು ಕೇಳಿದ್ರಿ ಏನಂದರೆ, ನೀವು ಎಲ್ಲ ಯಾಕಂದರೆ ಎಷ್ಟೋ ವರ್ಷಗಳಿಂದ ಕಲ್ತೀರಿ, ನೀವು ಮಾತಾಡಿದಾಗ ನಿಮ್ಗೆ ತಪ್ಪಲ್ಲ. ಯಾಕಂದರೆ ಒಬ್ರಿಗೊಬ್ಬರು ಸ್ನೇಹ ಪ್ರೀತಿ ಹೆಚ್ಚು ಆ ಗಲಾಟೆಯಲ್ಲಿ ಇದ್ರೂ ಇವರು ಹಾಸ್ಯ ಕಾರ್ಯಕ್ರಮ ನಡೆಸ್ಕೊಟ್ರು. ಬಳ್ಳಾರಿಯಾಗೆ ನೀವು ಎಂಟ್ರಾಗಿರ ಅಂದರೆ ತಲೆಗೆ ಹೆಲ್ಮೆಟ್ ಹಾಕ್ಕೊಳ್ರಿ, ಗಾಡಿ ಮೇಲೆ ಹೋದ್ರೆ ಕೈಲಾಸ, ಗಾಡಿ ಕೆಳಗೆ ಹೋದ್ರೆ ಏನು ವನವಾಸ. ಗಾಡಿ ಮೇಲೆ ಹೋದ್ರೆ ಉಲ್ಲಾಸ, ಗಾಡಿ ನಮ್ಮ ಮೇಲೆ ಹೋದ್ರೆ ಕೈಲಾಸ. ಈ ಎಲ್ಲ ಸಂದೇಶ ಬರೋದು ಇವ್ರದೇ. ಒಂದು ಜೋರಾದ ಚಪ್ಪಾಳೆ ತಟ್ಟಬೇಕು. ಎಲಿಮೆಂಟು ನಮ್ಮ ಟ್ರಾಫಿಕ್ ನಮ್ಮದು ಸಂದೇಶ ಏನು ಸಾಧ್ಯ ಇದ್ರೆ ಪ್ರತಿದಿನ ಪ್ರತಿ ಸರ್ಕಲಲ್ಲಿ ಈ ಯರಿಸ್ವಾಮಿ ಇವರೇ ವಾಯ್ಸ್ ಅವರು. ಇವರು ಧಾರಾವಾಹಿ ಇದು ನಮ್ಮ ಕಾರ್ಯಕ್ರಮಗಳಲ್ಲಿ, ಹಾಸ್ಯ ಕಾರ್ಯಕ್ರಮಗಳು ಎಲ್ಲ ಚಾನಲ್ಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಇವರು CRP ಆಗಿ ಕೆಲಸ ಮಾಡ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ. ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರ ಅಭಿನಂದಿಸೋಣ. ಇನ್ನು ನಮ್ಮ ಹನುಮಂತ ಇವರು ನಿಜವಾಗ್ಲೂ ನಮ್ಮ ತಂಡಕ್ಕೆ ಏನು ಬೇಕು ಏನಿಲ್ಲ ಎಲ್ಲ ಸಹಾಯ ಸಹಕಾರ ಮಾಡ್ಕೊಂತಂದರೆ ಬರೋದು ಹೋಗೋದು ಏನೇ ಇರ್ತದೆ ಎಲ್ಲ ಸಹಕಾರ ನೀಡಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಸರ್ ಅಂತ ಕಪ್ಪಗಲ್ ಹನುಮಂತಪ್ಪ. ಅದೇ ರೀತಿಯಾಗಿ ಜ್ಞಾನಯ್ಯ ಸ್ವಾಮಿಗಳು ನಿಮ್ಮವರೇ ಈಗ ಬಂದು ಈಗ ಅರ್ಧ ಗಂಟೆಯಲ್ಲಿ ಬಣ್ಣ ಹಚ್ಚಿದ್ರಿ. ಇವರು ಮಗ ಇವರು ಇಬ್ಬರು ಕಲಾವಿದರಾದರೆ ಇದಕ್ಕೆ ಸಾಕ್ಷಿ ಇವತ್ತು ಈ ದಿನ ಇವರಿಗೆ ಜೋರಾದ ಚಪ್ಪಾಳ ತಟ್ಟೋಣ. ಕಲೆ ಎಲ್ಲ ವ್ಯಕ್ತಿಗಳ ಹತ್ರ ಇರ್ತದೆ, ಪ್ರದರ್ಶನ ಮಾಡೋದಿಲ್ಲ, ಮಾಡಬೇಕು. ಹೇಳ್ಬೇಕು, ನಾನು ಹೇಳೋದು ಮಾಡಬೇಕು. ನಾವು ಸಂಗೀತಗಾರರಾಗಿರ್ಬೋದು, ನಾಟಕ ಆಗಿರ್ಬೋದು, ಬಯಲಾಟ ಆಗಿರ್ಬೋದು, ಹಾಡುಗಳು ಆಗಿರ್ಬೋದು, ಕವನ ಆಗಿರ್ಬೋದು. ಇವತ್ತು ಎಷ್ಟು ಮಂದಿ ಕಲಾವಿದರು ನಿಮ್ಮಲ್ಲಿ ಉದ್ಭವಿಸೋದು ಬಂತು. ನಿಮಗೆ ಗೊತ್ತಿಲ್ಲ, ಅವ್ರು ಹಾಡ್ತಾರೆ ಅಂತ ಗೊತ್ತಿದ್ದಿಲ್ಲ, ಅವ್ರು ಹಾಡಿದ್ರು. ಕವನ ಹೇಳ್ತಾರೆ ಅಂತ ಗೊತ್ತಿದ್ದಿಲ್ಲ, ಹೇಳಿದರು. ಆಮೇಲೆ ನಿಮ್ಮೆಲ್ಲರ ಗುರುಗಳ ಆಶೀರ್ವಚನಗಳು ನಿಮ್ಮ ಮೇಲೆ ಬಿದ್ದು ಇವತ್ತು ಎಂಥ ಪವಿತ್ರವಾದ ದಿನ ಅಂದರೆ ಇವತ್ತು ರಾಜ್ಕುಮಾರ್ ಹುಟ್ಟಿದ ದಿನ, ತೆಂಡೂಲ್ಕರ್ ಹುಟ್ಟಿದ ದಿನ, ಒಂದು ಭಾರತ ರತ್ನ, ಒಂದು ಕರ್ನಾಟಕ ರತ್ನ, ಆಮೇಲೆ ಬಳ್ಳಾರಿ ರತ್ನ. ಇವತ್ತೆಲ್ಲರೂ ಅಷ್ಟು ಅದ್ಭುತವಾಗಿ ಸಾಕ್ಷಿಯಾಗಿದೆ ಈ ವೇದಿಕೆ. ಇವತ್ತು ಗುರುವಂದನ ಕಾರ್ಯಕ್ರಮ ಅನ್ನೋದು ನಮ್ಮ ಹನುಮಂತ ರೆಡ್ಡಿ ಸಾರ್ ಅಂದರೆ ಗುರುಗೋಡು ಅಂದರೆ ಹನುಮಂತ ರೆಡ್ಡಿ ಸಾರ್. ಎಂಥ ವ್ಯಕ್ತಿಗಳ್ರಿ. ಅವ್ರನ್ನ ನಾವು ಈಗಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಕೊಡ್ಬೇಕು. ಇರಲಿದ್ರೆ ಯಾರಂದರೆ ಸುಮ್ಮನೆ ಒಂದು ಬುಕ್ಕ, ಅಟ್ಲೀಸ್ಟ್ ಒಂದು ಬುಕ್ಕ ಕೊಡ್ರಿ ನಿಮ್ಮ ಮಕ್ಕಳ ಕೈಯಾಗ. ಅವತ್ತು ಬಂದಿದ್ದಲ್ಲ ಆ ತಾತ ನೋಡು ಅಂದರೆ ಅವನಿಗೆ ಓದಕ್ಕೆ ಪ್ರೇರಣೆ ಆಗುತ್ತೆ. ಆ ಪ್ರೇರಣೆ ನಿನ್ನ ಮಗ ಎಲ್ಲೇನ ಹೋಗಿ ಯಾವುದೇ ರಾಜ್ಯದಲ್ಲಿ ಕೆಲಸ ಮಾಡಿ ಕುರುಗೋಡು ಅಂದರೆ ಕುರುಗೋಡಿನ ಇತಿಹಾಸ ಹೇಳ್ತಾರೆ ಹುಡುಗ. ಅವತ್ತು ಒಬ್ಬ ಹನುಮಂತ ರೆಡ್ಡಿ ಅಲ್ಲಿರ್ತಾರೆ. ಇವತ್ತು ನೀವು ಈ ಹನುಮಂತ ರೆಡ್ಡಿ ಸಾರ್ ಪುಸ್ತಕ ನಿಮ್ಮ ಮಕ್ಕಳ ಕೈಯಲ್ಲಿ ಕೊಟ್ಟರೆ ಅವರು ಪ್ರತಿಯೊಬ್ಬ ಹನುಮಂತ ರೆಡ್ಡಿ ಆಗಿ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲೇನೇ ಕೆಲಸ ಮಾಡಿ ಅದೇನೋ ಒಂದು ಪ್ರೇರಣೆ ಆಗ್ತದೆ. ನಾನೇನೋ ಮಾಡಬೇಕು, ನಮ್ಮ ಕುರುಗೋಡಿನ ದೊಡ್ಡ ಬಸವೇಶ್ವರ ಮೂರ್ತಿ ಹೀಗಿದೆ ಅಂತ ತೋರಿಸ್ತಾರೆ. ಅಟ್ಲೀಸ್ಟ್ ಹೋಗಿ ಇಷ್ಟು ಎತ್ತರ ಇದೆ, ಇಷ್ಟು ಇಂಚೆ ಇದೆ, ಇಷ್ಟು ಇಂಥ ದಿನ ಜಾತ್ರೆ ಆಗ್ತದೆ ಅಂತ ಹೇಳ್ತಾರೆ. ಅಷ್ಟು ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಸಂದೇಶ ಹೇಳಿದ್ರೆ ಹನುಮಂತ ರೆಡ್ಡಿ ಸಾರ್ನ ನಾವು ರಾಜರಾಮರ ಮಾಡಿದೆ. ಅದು ಬಿಟ್ಟು ನನಗೆ ಗೊತ್ತಿದ್ದು ಸಾರ್ ಅವ್ರು ಗೊತ್ತಿದ್ದು ನನಗೂ ಗುರುಗಳಿದ್ದರು. ನಾನು ಇಲ್ಲಿ ಕುರುಗೋಡಿನ ಹೈಸ್ಕೂಲಲ್ಲಿ ಬಂದು ಐತಿಹಾಸಿಕ ಅಳಿವು ಉಳಿದ ಬಗ್ಗೆ 1 ಗಂಟೆ ಸ್ಪೀಚ್ ಕೊಟ್ಟಿದ್ದೆ. ಬಳ್ಳಾರಿಯಿಂದ ಕುರುಗೋಡುವರೆಗೆ ನಾನು ಟಾಟಾ ಸುಂದರ ಕುದಿಸಿಗೆ ಬಂದು ಅವರು ಕೇಳಿ ಈ ಅಗಲವೇಶ್ವರ ತಂಡ ಇದೆ, ಸುರೇಶ್ ಹೀಗೆ ಬಂದು ಪರಿಚಯ ನಾವು
ಕಲೆ ಪ್ರದರ್ಶನ ಮಾಡೋಕ್ಕೆ ಯಾರೂ ಏನಿಲ್ಲ. ಅವರು ಜನಸಾಮಾನ್ಯರು ಅವರು ಅದ್ಭುತ ಏನೋ ಹೋಗ್ರಿ ಕೇಳ್ರಿ. ಲಕ್ಷ್ಮಣನ ಹೆಂಡತಿ ಹೆಸರು ಹೇಳಿದ್ರೆ ಊರುಗಳು ಅಂತ ಹೇಳ್ತಾರೆ. ನಗರ ಪ್ರದೇಶದಲ್ಲಿ ಹೋಗಿ ರಾಮನ ಹೆಂಡತಿ ಯಾರು ಅಂದ್ರೆ ಹೇಳಕ್ ಬರ್ತಾರೆ. ಲಕ್ಷ್ಮಣನ ಹೆಂಡತಿ ಹೋಗಂತ ಹೇಳಬೇಡ. ನಮ್ಮ ಗ್ರಾಮೀಣ ಪ್ರದೇಶದ ಗತ್ತು ಏನಂದ್ರೆ ಈ ಕಲೆಯಿಂದಲೇ ಆ ಸಂಸ್ಕಾರ ಸಂಸ್ಕೃತಿ ಅವ್ರ ಮಕ್ಕಳಿಗೆಲ್ಲ ಗೊತ್ತಾಗಿದೆ. ಅದು ಉಳಿವಿಗಾಗಿ ಇವರೆಲ್ಲರೂ ಇದ್ದಾರೆ. ಕರ್ನಾಟಕ ಕಲಾವಿದರ ಒಕ್ಕೂಟ ಅಂತ ಒಂದು ನಾವು ಮಾಡ್ಕೊಂಡಿದ್ದೇವೆ. ಉತ್ತರ ಕರ್ನಾಟಕ 7 ಜಿಲ್ಲೆಗಳಿವೆ. ಅದಕ್ಕೆ ನಾನು ಉಪಾಧ್ಯಕ್ಷ ಆಗಿದ್ದೀನಿ. ಇವರೆಲ್ಲರಿಗೂ ಕಾರ್ಡ್ ಕೊಡಿಸಿ ಕಲಾವಿದರೆಲ್ಲ ಒಗ್ಗೂಡಿಸ್ತಿದ್ದೀವಿ. ಇವರೆಲ್ಲರಿಗೂ ಜೋರಾದ ತಪ್ಪಾಳ ತಟ್ಟಂತ ಎಲ್ಲರೂ ಹೋದ್ರೆ ದಯವಿಟ್ಟು ಈಗ ಪುರುಷೋತ್ತಮನವರಿಗೆ ನಮ್ಮ ವಿದ್ಯಾರ್ಥಿಗಳಿಂದ ಒಂದು ಸಣ್ಣ ಕಿರುಕಾಣಿಕೆ ಮತ್ತು ಸನ್ಮಾನ ಕಾರ್ಯಕ್ರಮ. ನಮ್ಮ ಕರೆಗೆ ಹೋಗ್ಬಿಟ್ಟು ಪುರುಷೋತ್ತಮ್ ಅಂದಾಳ್ ಅವರು ಈ ಒಂದು ದನಕಾಯರ ದೊಡ್ಡಾಟವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಿದ್ಯಾರ್ಥಿ ಬಳಗದಿಂದ ಸನ್ಮಾನ ಹಾಗೂ ಒಂದು ಕಿರುಕಾಣಿಕೆ, ಎಲ್ಲರಿಗೂ ಒಂದು ಕಿರುಕಾಣಿಕೆಯನ್ನ ಕೊಡ್ತಾ ಇದೆ. ಈ ನಾಟಕದಲ್ಲಿ ಪಾತ್ರ ಮಾಡಿದ ಎಲ್ಲ ಕಲಾವಿದರಿಗೂ ಒಂದು ನೆನಪಿನ ಕಾಣಿಕೆ ಕೊಡಲಾಗುವುದು. ಸ್ನೇಹಿತರು ಪ್ರತಿಯೊಬ್ಬ ಕಲಾವಿದರಿಗೂ ಒಂದೊಂದು ನೆನಪಿನ ಕಾಣಿಕೆಗಳನ್ನು ಕೊಡಿ. ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ನೆನಪಿನ ಕಾಣಿಕೆಯನ್ನು ಕೊಡಲಾಗುವುದು. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಪುರುಷೋತ್ತಮ ಅವರಿಂದ ರಕ್ತರಾತ್ರಿ ನಾಟಕದಲ್ಲಿ ಶಕುನಿಯ ಪಾತ್ರದ ಒಂದು ಡೈಲಾಗ್ ಅನ್ನು ಹೇಳಲು ನಾವು ಕೇಳ್ಕೊಳ್ತಿದ್ದೇವೆ. ಅಣ್ಣ ಪುರುಷೋತ್ತಮಣ್ಣ, ರಕ್ತರಾತ್ರಿ ನಾಟಕದಲ್ಲಿ ಶಕುನಿಯ ಪಾತ್ರದ ಒಂದು ಸಂಭಾಷಣೆ. ಹಲೋ, ಈಗ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ನೆನಪಿನ ಕಾಣಿಕೆಗಳನ್ನ ಇಲ್ಲಿ ವೇದಿಕೆ ಹತ್ರ ಬಂದು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಿದೆ. ಕೊನೆ ಹಂತದ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಎಲ್ಲ ಗುರು ವೃಂದ ಇದೆ. ಅವರಿಗೆ ಕಂದಗಲ್ಲ ಹನುಮಂತರಾಯರು ಅಂದರೆ ಯಾರು, ಪೌರಾಣಿಕ ನಾಟಕ ಅಂದರೆ ಏನು, ವಿಶೇಷವಾಗಿ ನಮ್ಮ ಅನೋತ್ ರೆಡ್ಡಿ ಸಾರ್ ಅವರೆಲ್ಲ ಕಂದಗಲ್ಲ ಹನುಮಂತರಾಯರ ಬಗ್ಗೆ ವಿಶೇಷವಾದ ಆಸಕ್ತಿ ಅವರಿಗೆ. ಆ ಶಕುನಿ ಮಾತ್ರದ ಒಂದು ಸಂಭಾಷಣೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈ ಶಕುನಿಯನ್ನು ಹುತ್ತ ತೋಡಗಿನ ಭೇದ ನೀತಿ ಎಂಬ ನಾಗಿನಿಯ ಪೂತ್ಕರಕ್ಕೆ ಜಾಗೃತಿ ಜಳ ಹೊಡೆದು ಕಮರು ಕೋಮಲ ಕರುಣ ಸೌಹಾರ್ದ ಸೂತ್ರಗಳು ಮನುಷ್ಯತ್ವ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕುಠಾರಿಯಾಗುವುದು ಕೋಮ ಜಾತಿ ಜಗಳದ ಕಚ್ಚರಿ ಸರಸ್ವತಿಯ ತೊಂಬು ಹಿಡಿದು ಭೈರವ ಬೇರೆಯಾಗುವುದು ಕುಲಾಭಿಮಾನ ಅತಿಥ್ಯೋರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದನ್ನು ಒಂದೇ ಕಿಡಿ ಹೇಗೆ ನಿರ್ಮಿಸುವೆ ಕಾಳಾಗಳ ಕಡಲನೆ ಕರ್ಣಶ್ವತ್ಥಾಮ. ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾರ ಯಮ. ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ
ದಾರಿ ಕಾಣದು ಈ ಶಕುನಿಯ ಕಾಲಸ್ಥಾನದ ಕಣ್ಣಿಗೆ ಬಿಂದುವನ್ನು ಸಿಂಧುವನ್ನು ನುಂಗುವ ಕ್ರಿಯೆ ಕಾಣುತ್ತಿದೆ ಅಶ್ವತ್ಥಾಮ ಅವನೊಂದು ಹುರಿಗಣ್ಣು ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ಚಾಪಲ ಸಾಯವೇ ತುಂಬಿ ತುಳುಕಾಡುತ್ತಿದೆ ಅಶ್ವತ್ಥಾಮನಿಗೆ. ದುರ್ಯೋಧನು ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮಕ್ಕೆ ಕಟ್ಟಿದರೆ ಉಳಿಗಾಲನೆಲ್ಲ ಪಾಂಡವರು ಮತ್ತಳಿಗಾಲವಿಲ್ಲ ಪೂರ್ಣನ ಕುನ್ನಿಗಳಿಗೆ. ಆದ್ದರಿಂದ ಓಡಿ ಹೊಡೆಯುವ ದುರ್ಯೋಧನೆಗೆ ತೆಗೆರಡು ಬಾಣಗಳನ್ನು ಗಣತಿಯಾದ ಭಾವಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಮತ್ತೊಂದು ಜಾತಿ ದ್ವೇಷದ ರಾಮ ಬಾಣ. ಧನ್ಯವಾದಗಳು.